ಹಲ್ಲೆಲೂಯಾ. ಕರ್ತನಾಗುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ವಂದನೆಯನ್ನು ತಿಳಿಸುತ್ತೇನೆ. ವಿಷಯ ಹ್ಯಾಪಿ ಕ್ರಿಸ್ಮಸ್. ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ? ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧವಾದ ದೇವನೇ, ನಿಮಗೆ ಸ್ತೋತ್ರ. ಈ ಒಂದು ಆರಾಧನೆ ಒಳಗಡೆ ನಿನ್ನ ಪ್ರಸನ್ನತೆ ಸಂಚರಿಸಲಿ ಸ್ವಾಮಿ, ನಿನ್ನ ಮಹಿಮೆ ಸಂಚರಿಸಲಿ ಸ್ವಾಮಿ. ನಿನ್ನ ಪರಿಶುದ್ಧ ಆತ್ಮನು ತಾನೇ ಈ ಒಂದು ಕರ್ತನೆ ಸುಂದರವಾದ ಸಮಯದಲ್ಲಿ ಸ್ವಾಮಿ ದೇವರೇ, ನಿಮ್ಮ ಜನನದಲ್ಲಿ ಸ್ವಾಮಿ ದೇವರೇ, ಕರ್ತಾದಿ ಕರ್ತನೆ ಈ ದಿನದಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ಈ ಸ್ಥಳದಲ್ಲಿ ಕೂಡಿ ಬರುವಂತ ಪ್ರತಿಯೊಬ್ಬರ ಮೇಲೆ ನಿನ್ನ ಆತ್ಮವನ್ನು ಸುರಿಸೋ ಸ್ವಾಮಿ ದೇವರೇ. ನಿನ್ನ ಕರ್ತನೆ ಕರೆಗಳನ್ನು ಚಾಚಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ. ಒಂದು ಆರಾಧನೆಯನ್ನು ಪ್ರಾರಂಭದಿಂದ ಕೊನೆಯವರೆಗೂ ನೀವು ತೆಗೆದು ನಡೆಸಿಕೊಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಂದೆ. ಹಲ್ಲೆಲೂಯಾ. ನಾವು ದೇವರ ಸಮ್ಮುಖದಲ್ಲಿ ನಮ್ಮ ತಲೆಗಳನ್ನು ತಗ್ಗಿಸಿ ನಾವು ಯೇಸು ಸ್ವಾಮಿಯನ್ನು ಬರಮಾಡಿಕೊಳ್ಳೋಣ. ಇದು ಸಂತೋಷವಾದ ದಿನದಲ್ಲಿ ಪರಿಶುದ್ಧವಾದ ದೇವನನ್ನು ನಾವು ಬರಮಾಡಿಕೊಳ್ಳೋಣ. ಎಲ್ಲರೂ ಬಾಯಿಗಳನ್ನು ತೆರೆದು ಯೇಸುವಿಗೆ, ಯೇಸಯ್ಯ ನಿಮಗೆ ಸ್ತೋತ್ರ, ನನಗೋಸ್ಕರವಾಗಿ ಲೋಕದಲ್ಲಿ ಜನಿಸಿ ಬಂದರೆ ಅದಕ್ಕೋಸ್ಕರವಾಗಿ ಸ್ತೋತ್ರ, ನನಗೆ ರಕ್ಷಣೆಯನ್ನು ಅನುಗ್ರಹಿಸುವುದಕ್ಕೋಸ್ಕರವಾಗಿ ಲೋಕದಲ್ಲಿ ಜನಿಸಿ ಬಂದರೆ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳಿ ಎಲ್ಲರೂ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಸರ್ವ ವಿಷಯದಲ್ಲೂ ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುವಂತ ವೇಳೆಯಲ್ಲಿ ಆತನ ಹೃದಯ ಹರ್ಷಾನಂದಗೊಳ್ಳುವಂತದ್ದಾಗಿದೆ. ಇದು ನಿಮಗೂ ಆತನಿಗಿರುವಂತಹ ಸಮಯವಾಗಿದೆ. ಈ ವೇಳೆಯಲ್ಲಿ ನಾವೆಲ್ಲರೂ ಬಾಯಿಗಳನ್ನು ತೆರೆದು ದೇವಾದ ದೇವನನ್ನ ನಾವು ಹೊಗಳೋಣವಾ. ಆತನು ಮಾಡಿದಂತ ಉಪಕಾರಗಳನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, ನಿಮಗೆ ಸ್ತೋತ್ರ, 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 ಸ್ತೋತ್ರ ದೇವನೇ. ಓ ಕತ್ತಲಲ್ಲಿದ್ದಂತ ಸೀಮೆಗೆ ಒಂದು ದೊಡ್ಡ ಬೆಳಕು ಕಾಣಿಸಿತ್ತು ಎಂಬುದಾಗಿ ಸತ್ಯವೇದ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ವೇಳೆಯಲ್ಲಿ ಕರ್ತನೆ ಅಪೌದ್ರಾಜ್ಯ ವೇಳೆಯಲ್ಲಿ ಕರ್ತನೆ ಕಾರ್ಗತರು ತುಂಬಿರುವಂತ ಈ ಲೋಕದಲ್ಲಿ ದೇವರೇ ಬೆಳಕಾಗಿ ದೇವರೇ ನಮಗೋಸ್ಕರವಾಗಿ ಬಂದರೆ ಅದಕ್ಕೋಸ್ಕರವಾಗಿ ಸ್ತೋತ್ರ ಎಂಬುದಾಗಿ ಹೇಳೋಣ. ಹಾಲೆಲೂಯ, 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 ಹಾಲೆಲೂಯ. ನೀತಿ ಎಂಬ ಧರ್ಮವೆಂಬ ಸೂರ್ಯನು ನಿಮ್ಮಲ್ಲಿ ಉದಯಿಸುವುದಕ್ಕೋಸ್ಕರವಾಗಿ, ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಉದಯಿಸುವುದಕ್ಕೋಸ್ಕರವಾಗಿ ನಿಮ್ಮ ಹೃದಯಗಳನ್ನು ತೆರೆದುಕೊಡಿರಿ ಈ ಬೆಳಗಿನ ಜಾವದಲ್ಲಿ. ಹಾಲೆಲೂಯ, 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 ಹಾಲೆಲೂಯ. ಮಹಿಮೆಯುಳ್ಳ ದೇವನೇ, ನಿಮ್ಮನ್ನ ಬರಮಾಡ್ತೀವಿ, 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 ಬರಮಾಡ್ತೀವಿ ದೇವನೇ. ಅಪೌದ್ರಾಜ ಮುಂಜಾನೆ ಆರಾಧನೆಯಲ್ಲಿ ಕರ್ತನೆ ನಿಮ್ಮನ್ನ ಬರಮಾಡ್ತೀವಿ ದೇವನೇ. ಹಾಲೆಲೂಯ, 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 ಹಾಲೆಲೂಯ. ಅಪ್ಪ ನಿನ್ನ ಬೆಳಕು ದೇವನೇ ಅಪೌದ್ರಾಜ ನಮ್ಮ ಮೇಲೆ ಪ್ರಕಾಶಿಸಲಿ ಯೇಸುವಿನ ನಾಮದಲ್ಲಿ ದೇವನೇ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಲ್ಲ ಕಾರ್ಗತ್ತಲುಗಳು ಕರ್ತನೆ ಅಪೌದ್ರಾಜ್ಯ, ಎಲ್ಲ ಮೋಡ ಅಪೌದ್ರಾಜ್ಯ, ಎಲ್ಲ ಕತ್ತಲೆಯ ಕಾರ್ಯಗಳು ಕರ್ತನೆ, ಕತ್ತಲೆಯ ಜೀವಿತಗಳು ಕರ್ತನೆ ಯೇಸುವಿನ ನಾಮದಲ್ಲಿ ಬೆಳಕಾಗಿ ಮಾರ್ಪಡಲಿ. ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳ್ಪಟ್ಟ ದೇವನೇ. ನಿನ್ನ ಬೆಳಕು ದೇವನೇ ಅಪೌದ್ರಾಜ್ಯ ಪ್ರತಿಯೊಂದು ಜೀವಿತದಲ್ಲಿ ದೇವನೇ ಪ್ರವೇಶಿಸಲಿ ಎಂಬುದಾಗಿ ಅಪೌದ್ರಾಜ್ಯ ವೇಳೆ ನಾವು ಬೇಡುತ್ತಾ ಇದ್ದೇವೆ ದೇವನೇ. ಈ ವೇಳೆ ಎಲ್ಲರೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ, ಯೆಸಯ್ಯ ನನ್ನ ಜೀವಿತದಲ್ಲಿ ನೀನು ಅಪೌದ್ರಾಜ್ಯ ಹಾದು ಬಾ ದೇವನೇ, ನನ್ನ ಜೀವಿತದಲ್ಲಿ ದೇವನೇ ನಿನ್ನ ಅಪ್ಪ ಜನಿಸು ದೇವನೇ ಎಂಬುದಾಗಿ ಹೇಳೋಣವಾ. ಹಾಲೆಲೂಯ, ಹಾಲೆಲೂಯ. ನಿಮಗೆ ಸ್ತೋತ್ರ, 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 ಸ್ತೋತ್ರ ದೇವನೇ. ಹಾಲೆಲೂಯ. ಬಂದರಿಸುವುದರಿಗೆ ಕತ್ತಲೆ ತುಂಬಿದ ಜಗಕ್ಕೆ, ಬಂದರಿಸುವುದರಿಗೆ ಕತ್ತಲೆ ತುಂಬಿದ ಜಗಕ್ಕೆ, ಪ್ರೀತಿ ಶಾಂತಿ ನೀಡಲು ಹುಟ್ಟಿದರೆ ಸುಬೋಧನನು, ಪ್ರೀತಿ ಶಾಂತಿ ನೀಡಲು ಹುಟ್ಟಿದರೆ ಸುಬೋಧನನು. ಹ್ಯಾಪಿ ಕ್ರಿಸ್ಮಸ್, ಮೆರಿ ಕ್ರಿಸ್ಮಸ್, ವಿಶ್ ಯು ಹ್ಯಾಪಿ ಮೆರಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, ಮೆರಿ ಕ್ರಿಸ್ಮಸ್, ವಿಶ್ ಯು ಹ್ಯಾಪಿ ಮೆರಿ ಕ್ರಿಸ್ಮಸ್. ದೇವರಿಟ ವಾಗ್ದಾನವು ಬೋಧನಲು ನೆರವೇರಲು, ದೇವರಿಟ ವಾಗ್ದಾನವು ಬೋಧನಲು ನೆರವೇರಲು ಬಂದಿತೊಂದು ಲಾಲ ಲಲಲ ದೂತಗಣಗಳು ಲಾಲ ಲಲಲ, ಬಂದಿತೊಂದು ದೂತಗಣಗಳು ನಮಿಸಲು ಯೇಸು ಬಂದನ, ನಮಿಸಲು ಯೇಸು ಬಂದನ. ಬಂದರಿಸುವುದರಿಗೆ ಕತ್ತಲು ತುಂಬಿದ ಜಗ
ವರ್ಷಗಳ ಹಿಂದೆ ಯೇಸು ಗೋದಲಿಯಲ್ಲಿ ಜನಿಸಿದರು. ಅದೇ ಯೇಸು ಈ ಕ್ಷಣದಲ್ಲಿ, ಈ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಆತನ ಜನಿಸುವುದಕ್ಕೋಸ್ಕರವಾಗಿ ಇಷ್ಟಪಡ್ತಾ ಇದ್ದಾರೆ. ಯಾರ್ಯಾರು ದೇವನೇ ಅಪ್ಪ ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ನೀವು ಕರೆಯುತ್ತೀರೋ, ಈ ವೇಳೆಯಲ್ಲಿ ಆತನು ನಿಮ್ಮ ಹೃದಯದಲ್ಲಿ ಬಂದು ಆತನು ಜನಿಸಲಿಕ್ಕೆ ಆತನು ಇಷ್ಟಪಡ್ತಾ ಇದ್ದಾನೆ. ಈ ವೇಳೆಯಲ್ಲಿ ಆರಾಧನೆ ಪೂರ್ವಕವಾಗಿ ನಾವಿರುವಂತಹ ಸ್ಥಳಗಳಲ್ಲಿ ನಾವು ಎದ್ದು ನಿಂತವರಾಗಿ ನಾವು ದೇವರನ್ನ ನಾವು ಆರಾಧಿಸೋಣ. ಹೌದು ಪ್ರೀತಿಯುಳ್ಳವರೇ, ಈ ಬೆಳಗಿನ ಜಾವದಲ್ಲಿ ಅಲ್ಲಿ ಒಂದು ದೊಡ್ಡ ದೂತಗಣಗಳು ಯೇಸು ಸ್ವಾಮಿಯನ್ನು ನಮಿಸಲಿಕ್ಕೋಸ್ಕರವಾಗಿ ಆದು ಬಂದಿತ್ತು. ಆ ಗೋದಲ್ಲಿ ಸುತ್ತಲೂ ಮಹಾ ಬೆಳಕು, ಒಂದು ದೊಡ್ಡ ಬೆಳಕು ಅಲ್ಲಿ ಅವರಿಗೆ ಕಾಣಿಸಿತು. ಕುರುಬರು ಹೋದರು, ಜೋಯಿಷ್ಯರು ಹೋದರು, ಅಲ್ಲಿ ದೇವರನ್ನು ನಮಿಸಿ ಆರಾಧಿಸಿದರು. ಅದೇ ರೀತಿಯಲ್ಲಿ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ಕೂಡಿ ಬಂದಿರುವಂತ ನಾವು ನಮ್ಮ ಹೃದಯವಂತ ಗಟ್ಟುಗಳನ್ನ ಬಿಚ್ಚುತ್ತಾ ನಾವು ದೇವರಿಗೆ, ನಮ್ಮ ಹೃದಯದ ಅಂತರಾಳದ ನಾವು ದೇವರಿಗೆ ಆರಾಧನೆಯನ್ನು ಸಲ್ಲಿಸುವಂತ ಸಮಯದಲ್ಲಿ, ನಾವು ಆತನಿಗೆ ಸಾಷ್ಟಾಂಗವರೆಗೆ ಆರಾಧಿಸುವಂತ ವೇಳೆಯಲ್ಲಿ ಆತನಿಗೆ ಮಹಿಮೆ ಹೊಂದುವಂತದ್ದಾಗಿದೆ. ನಮ್ಮ ಜೀವಿತವನ್ನ ನಾವು ದೇವರಿಗೆ ಅರ್ಪಿಸುವಂತ ವೇಳೆಯಲ್ಲಿ ದೇವರು ನಮ್ಮ ಹೃದಯಗಳನ್ನ ಆತನು ನೋಡಿ ಆತನು ಸಂತೋಷಗೊಳ್ಳುವನಾಗಿದ್ದಾನೆ. ಈ ವೇಳೆಯಲ್ಲಿ ನಾವೆಲ್ಲರೂ ಸೇರಿ ಒಂದು ತಮಿಳು ಹಾಡನ್ನ ಹಾಡೋಣ. ಕೇಳುಂಗಳು ಕೆಳಕೊಂಡ್ರ
ತಟ್ಟುಗಳು ತೆರೆக்கும் ಎಂಬಂತ ಹಾಡನ್ನು ಹಾಡಿ ನಾವು ದೇವರ ನಾಮವನ್ನು ಘನಪಡಿಸೋಣ. கேளுங்கள் கிடைக்கும் என்றார், இயேசு தட்டுங்கள் திறக்கும் என்றார். தேடுங்கள் காண்பீர் என்றார், அவரே நம் தேவன். இயேசு அவரே நம் தேவன். கேளுங்கள் கிடைக்கும் என்றார், இயேசு தட்டுங்கள் திறக்கும் என்றார். தேடுங்கள் காண்பீர் என்றார், அவரே நம் தேவன். இயேசு அவரே நம் தேவன். கண்ணீர் மைந்தனம் பிறந்தாரே, மானிட ரூபமாய் வந்தாரே. கண்ணீர் மைந்தனம் பிறந்தாரே, மானிட ரூபமாய் வந்தாரே. அவரே உலகின் ஒளியானார், இருளை நீக்கும் சுடரானார். அவரே உலகின் ஒளியானார், இருளை நீக்கும் சுடரானார். அவரே நம் ஆனல், இயேசு அவரே நம் தேவன். கேளுங்கள் கிடைக்கும் என்றார், இயேசு தட்டுங்கள் திறக்கும் என்றார். தேடுங்கள் காண்பீர் என்றார், அவரே நம் தேவன். இயேசு அவரே நம் தேவன். பறவை போஷிக்கும் நல்லவனா, உன்னையும் போஷிக்கும் வல்லவனா. பறவை போஷிக்கும் வல்லவனா, உன்னையும் போஷிக்கும் வல்லவனா. பரலோகம் திறந்து வந்தாரே, பெத்லகேமில் பிறந்தாரே. பரலோகம் திறந்து வந்தாரே, பெத்லகேமில் பிறந்தாரே. அவரே நம் நேசர், இயேசு அவரே நம் ரட்சகர். கேளுங்கள் கிடைக்கும் என்றார், இயேசு தட்டுங்கள் திறக்கும் என்றார். தேடுங்கள் காண்பீர் என்றார், அவரே நம் தேவன். இயேசு அவரே நம் தேவன். சகல பாவங்கள் சுமந்திடவே, சாபக்கட்டுகள் முறிந்திடவே. சகல பாவங்கள் சுமந்திடவே, சாபக்கட்டுகள் முறிந்திடவே. ஏசாயா அன்று உரைத்தது போல்,
ಈ ಲೋಕದಲ್ಲಿ ಅನೇಕ ಜನರು ಅವರು ಜನಿಸಿದರು, ಅವರು ಮರಣವನ್ನು ಹೊಂದಿದರು. ಆದರೆ ಯೇಸು ಕ್ರಿಸ್ತನ ಜನನವು ಅದು ಒಂದು ವಿಶೇಷವಾದ ಜನನವಾಗಿತ್ತು. ಅನೇಕ ಪ್ರವಾದಿಗಳ ಮುಖಾಂತರವಾಗಿ ಮುಂತಿಳಿಸಿದ ರೀತಿಯಲ್ಲಿ ಆತನು ಈ ಲೋಕಕ್ಕೆ ಜನಿಸಿದನು. ನೀತಿ ಎಂಬ ಧರ್ಮ ಎಂಬ ಸೂರ್ಯನ ರೀತಿಯಲ್ಲಿ ಆತನು ಜನಿಸಿ ಎಲ್ಲಾ ಪ್ರವಾದನೆಗಳನ್ನ ಆತನು ನೆರವೇರಿಸುವುದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಜನಿಸಿದನು. ಈ ವೇಳೆಯಲ್ಲಿ ದೇವರ ಆತ್ಮನ ಸಮ್ಮುಖದಲ್ಲಿ ಕೂಡಿ ಬಂದಿರುವಂತ ನಾವು ನಮ್ಮ ಹೃದಯಗಳನ್ನು ಆತನಿಗೆ ತೆರೆದು ಕೊಡುವಂತ ಸಮಯದಲ್ಲಿ ನಾವು ಆತನ ಸನ್ನಿಧಾನದಲ್ಲಿ ಬಂದು ನಾವು ಬೇಡತಕ್ಕ ಒಂದೊಂದು ಕಾರ್ಯಗಳನ್ನ ಆತನು ಗಮನವಿಟ್ಟು ಕೇಳಿ ಅದಕ್ಕೆ ಸದುತ್ತರವನ್ನು ದಯಪಾಲಿಸುವವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಇಲ್ಲಿ ಹಾಡಿನಲ್ಲಿ ಹೇಳಿದು, ನೀವು ಕೇಳಿಕೊಳ್ಳಿರಿ ನಿಮ್ಗೆ ಅದು ಸಿಕ್ಕುವುದು ಎಂಬುದಾಗಿ, ಹುಡುಕಿರಿ ಅದು ನಿಮ್ಗೆ ಸಿಕ್ಕುವುದು, ತಟ್ಟಿರಿ ಅದು ನಿಮ್ಗೆ ತೆರೆಯಲ್ಪಡುವುದು ಎಂಬುದಾಗಿ ಹೇಳಿ ಈ ವೇಳೆಯಲ್ಲಿ ದೇವರ ಸಮ್ಮುಖದಲ್ಲಿ ಕೂಡಿ ಬಂದಿರುವಂತ ನೀವು, ಯೇಸು ಸ್ವಾಮಿಯ ಜನನವನ್ನು ಬಯಸಿ ಬಂದಿರುವಂತ ನೀವು, ಆತನ ಜನನವನ್ನು ಸಂತೋಷದಿಂದ ಸಡಗರದಿಂದಲೂ ಆರಾಧಿಸಬೇಕೆಂಬುದಾಗಿ ಕೂಡಿ ಬಂದಿರುವಂತ ನೀವು, ಆತನನ್ನು ಹುಡುಕುವಂತ ವೇಳೆಯಲ್ಲಿ ಆತನ ಹತ್ತಿರವಾಗಿದ್ದು ದೇವರು ನಿಮ್ಮನ್ನು ಸಂಧಿಸುವವನಾಗಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದನು ಬೆತ್ಲೆಹೇಮಿನಲ್ಲಿ ಎಂಬಂತ ಹಾಡನ್ನು ಹಾಡಿ ನಾವು ದೇವರ ನಾಮವನ್ನು ಘನಪಡಿಸೋಣ. ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ, ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ. ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ, ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ. ಬಂಗಾರದ ವೀಣೆಯೊಂದಿಗೆ ಹಾಡಿದರು ದೇವದೂತರು, ಬಂಗಾರದ ವೀಣೆಯೊಂದಿಗೆ ಹಾಡಿದರು ದೇವದೂತರು. ಭೂಮಿಯಲ್ಲಿ ಸಮಾಧಾನ, ಮನುಷ್ಯರಲ್ಲಿ ಶಾಂತಿ, ಭೂಮಿಯಲ್ಲಿ ಸಮಾಧಾನ, ಮನುಷ್ಯರಲ್ಲಿ ಶಾಂತಿ. యేసయ్యನಿಂದ ಬಂತು ಈಗ, యేసయ్ಯನಿಂದ ಬಂತು. ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ, ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ. ಗುರುವಾರು ಕುರಿ ಕಾಯುತ್ತಾ ಕೂತಿದರು ಆರಾಧಿ,
ಘೋರ ಪ್ರಕಾರ ದೇವರ ಜೀವನ ಬಿಟ್ಟು ಅದರಲ್ಲಿ ಸಮಾಧಾನ ಪ್ರಭುವೇ ಆಮೆನ್. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಜನದ ವಾರ್ತೆಯನ್ನು ಕೇಳಿದ ತಕ್ಷಣವಾಗಿ ಅಲ್ಲಿ ಕುರುಬರಿಗೆ ಒಂದು ಸಂತೋಷವು, ಅಲ್ಲಿ ದೂತರಿಗೆ ಒಂದು ಸಂತೋಷವು, ಅಲ್ಲಿ ಮಹಾಗಂಭೀರದಿಂದ ಒಂದು ದೂತರ ಗಾನವು, ಒಂದು ಅಲ್ಲಿ ಗಾನವನ್ನು ಹಾಡುವುದನ್ನು ನಾವು ಕೇಳುತ್ತೇವೆ. ಪರಲೋಕದಲ್ಲಿ ಅಷ್ಟು ಸಂತೋಷ ಉಂಟು ಮಾಡಿದಂತ ಆ ಜನನವು ಈ ದಿನದಲ್ಲಿ, ಆ ಜನದ ಕುರಿತಾಗಿ ನಾವು ನೆನೆಸಿ ಈ ದಿನದಲ್ಲಿ ನಾವು ದೇವರ ನಾಮವನ್ನು ಕೊಂಡಾಡ್ತಾ ಇದ್ದೇವೆ. ಈ ವೇಳೆಯಲ್ಲಿ ನಾವು ಸಹ ಸಂತೋಷ ಭರಿತರಾಗಿ ಆ ಪರಲೋಕದೊಂದಿಗೆ ಸೇರಿ, ದೇವನೇ ಅಪ್ಪ ಉದ್ರಾಜ ನೀನು ಜನಿಸಿದ್ದು ದೇವನೇ ಅಪ್ಪ ನನಗೋಸ್ಕರವಾಗಿ ದೇವನೇ, ನನಗೆ ಸಮಾಧಾನವನ್ನು ಕೊಡಲಿಕ್ಕೆ, ನನಗೆ ಸಂತೋಷವನ್ನು ಕೊಡಲಿಕ್ಕೆ ದೇವನೇ, ನನ್ನನ್ನು ದೇವನೇ ನಿನ್ನ ಮಗನಾಗಿ ಮಾರ್ಪಡುವುದಕ್ಕೋಸ್ಕರವಾಗಿ ಜನಿಸಿದರೆ ನಿನ್ನ ನಾಮಕ್ಕೆ ಕೋಟಾನಿ ಕೋಟಿ ಸ್ತೋತ್ರ ದೇವನೇ ಎಂಬುದಾಗಿ ಹೇಳಿ ನಮ್ಮ ಎರಡು ಕೈಗಳನ್ನು ತಟ್ಟುತ್ತಾ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೋಸ್ಕರವಾಗಿ ನೀನು ಜನಿಸಿದ್ಯಾ ದೇವನೇ, ಅದಕ್ಕೋಸ್ಕರವಾಗಿ ಸ್ತೋತ್ರ. ನನ್ನ ಪಾಪಗಳನ್ನು ತೊಳೆಯುವುದಕ್ಕೋಸ್ಕರವಾಗಿ ಜನಿಸಿದ್ಯಾ, ನನ್ನ ಶಾಪಗಳನ್ನು ಮುರಿದಾಕುವುದಕ್ಕೋಸ್ಕರವಾಗಿ ಜನಿಸಿದ್ಯಾ ದೇವನೇ. ಯಾವ ಮನುಷ್ಯನು ಮಾಡಲಿಕ್ಕಾಗದಂತ ಅಪ್ಪ ಉದ್ರಾಜ ಕಾರ್ಯವನ್ನು ನನಗೋಸ್ಕರವಾಗಿ ಅಪ್ಪ, ನನ್ನ ಕಡು ಪಾಪಿ ಆಗಿದ್ದರೆ ನನ್ನನ್ನು ಪ್ರೀತಿಸಿ ನನ್ನ ಮೇಲೆ ಪ್ರೀತಿಯನ್ನು ಇಟ್ಟು ದೇವನೇ ನನ್ನನ್ನು ರಕ್ಷಿಸಿದರೆ ಅದಕ್ಕೋಸ್ಕರವಾಗಿ ಸ್ತೋತ್ರ ಎಂಬುದಾಗಿ ಹೇಳೋಣ. ಈ ವೇಳೆ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವು ತಗ್ಗಿಸಿದವರಾಗಿ ನಾವು ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡೋಣ. ಭೂಮಿ ಮೇಲೆ ಖುಷಿ ತಂತಂಡೆ ಎಂಬಂತ ಹಾಡನ್ನು ಹಾಡಿ ನಾವು ದೇವರ ನಾಮದಲ್ಲಿ ಬಳಸೋಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ತಾರೆಯೊಂದು ಮೂಡಿ ಬಂತಣ್ಣ, ಆನಂದದ ಹೊಳೆಯರಿದು ಬಂತಣ್ಣ. ತಾರೆಯೊಂದು ಮೂಡಿ ಬಂತಣ್ಣ, ಆನಂದದ ಹೊಳೆಯರಿದು ಬಂತಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮ್ಯಾಲೆ ಖುಷಿ ತಂದಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮ್ಯಾಲೆ ಖುಷಿ ತಂದಣ್ಣ. ಆಸದ ಲೋಕ ಚಂದದ ಸುತ್ತ ಜನಿಸಿ ಬಂದಾನೋ, ದಯೆಯಿಂದ ಇಳಿದು ಬಂದಾನೋ. ಆಸದ ಲೋಕ ಚಂದದ ಸುತ್ತ ಜನಿಸಿ ಬಂದಾನೋ, ದಯೆಯಿಂದ ಇಳಿದು ಬಂದಾನೋ. ಉನ್ನತ ಲೋಕ ಬಿಟ್ಟು ಬಂದಾನೋ, ಅನುಭವಿಸಿ ಜನಿಸಿ ಬಂದಾನೋ. ಉನ್ನತ ಲೋಕ ಬಿಟ್ಟು ಬಂದಾನೋ, ಅನುಭವಿಸಿ ಜನಿಸಿ ಬಂದಾನೋ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮ್ಯಾಲೆ ಖುಷಿ ತಂದಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮ್ಯಾಲೆ ಖುಷಿ ತಂದಣ್ಣ. ಬೆಳದ ಲೋಕದ ದೇವರಿಗೆ ಮಹಿಮೆಯಾಗಲಿ, ಭೂಮಿ ಮ್ಯಾಲೆ ಶಾಂತಿ ಬೆಳಗಲಿ. ಬೆಳದ ಲೋಕದ ದೇವರಿಗೆ ಮಹಿಮೆಯಾಗಲಿ, ಭೂಮಿ ಮ್ಯಾಲೆ ಶಾಂತಿ ಬೆಳಗಲಿ. ದೂತರ ಸ್ತೋತ್ರ ಮಾಡ್ಯಾರೋ, ಹರ್ಷ
ಬಂತು ನೋಡಣ್ಣ ಭೂಮಿ ಮ್ಯಾಲೆ ಖುಷಿ ತಂತಣ್ಣ. ದೇವರ ವಾಕ್ಯ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವುದು ಅವನ ಹೆಸರು. ಇಗೋ, ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡುವಳು. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಆರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಎತ್ತಿ ಲಯವಾಗಿ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಆತನಿಗೆ ಈಗಲೂ ಸದಾಕಾಲವು ಸ್ತೋತ್ರ. ಈಗೋ ಬೇಗನೆ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ಆಮೆನ್. Hallelujah. We'll sing an English song and praise His name. The heard angels sing, glory to the newborn King. Peace on earth and mercy mild, God and sinners reconciled. Joyful all ye nations rise, join the triumph of the sky. With angelic hosts proclaim, Christ is born in Bethlehem. Hark the angels sing, glory to the newborn King. Christ by highest heaven adored, Christ the everlasting Lord. Radiant child, behold Him thou, offspring of a virgin soon. Wearing flesh the Godhead see, Hail the incarnate deity. Pleased as man with man to dwell, Jesus our Emmanuel. Hark the herald angels sing, glory to the newborn King. Hail the heaven-born Prince of Peace, hail the Son of righteousness. Light and life to all He brings, breeze with healing in His wings. Mighty races glorified, born that man no more may die, born to raise the sons of earth, born to give them second birth. Hark the herald angels sing, glory to the new
to the King. Glory to the King. Sing glory to the newborn King. Hallelujah. Hallelujah. God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ. We welcome every one of you here for this Christmas celebration. ಕ್ರಿಸ್ತ ಜಯಂತಿಯ ಆರಾಧನೆಗಾಗಿ ನಿಮ್ಮೆಲ್ಲರನ್ನು ನಾವು ಸ್ವಾಗತಿಸುತ್ತೇವೆ. May the God of heaven bless you abundantly. ಪರಲೋಕದ ದೇವರು ನಿಮ್ಮೆಲ್ಲರನ್ನು ಯಥೇಚ್ಛವಾಗಿ ಆಶೀರ್ವದಿಸಲಿ. Hallelujah. 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 As we are going to celebrate the birth of Christ, I just want to bring before you certain essential things of Christmas. ಈ ಒಂದು ದಿನದಲ್ಲಿ ನಾವೆಲ್ಲರೂ ಕ್ರಿಸ್ತ ಜಯಂತಿಯನ್ನು ಸಂಭ್ರಮಿಸುತ್ತಿರುವಂತಹ ಸಮಯದಲ್ಲಿ ಈ ಕ್ರಿಸ್ತ ಜಯಂತಿಯನ್ನು ಕುರಿತಾಗಿ ನಿಮ್ಮೊಂದಿಗೆ ಕೆಲವು ಕಾರ್ಯಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. Today's topic is the pain of bringing forth Jesus. ಇಂದಿನ ದಿನದ ಶೀರ್ಷಿಕೆಯು ಯೇಸು ಕ್ರಿಸ್ತನನ್ನು ಹೆರುವಂತ ಇಲ್ಲವೇ ಆತನನ್ನು ತರುವಂತ ನೋವು ಎನ್ನುವಂತ ಶೀರ್ಷಿಕೆ. It was a delivery pain for Mary to give birth to Jesus Christ. ಯೇಸು ಕ್ರಿಸ್ತನನ್ನು ಹೆರುವಂತದ್ದು ಆಕೆಗೆ ಮರಿಯಳಿಗೆ ಒಂದು ಪ್ರಸವ ವೇದನೆಯಾಗಿ ಕಾಣಲ್ಪಟ್ಟಿತು. The whole world was celebrating Christmas. ಇಡೀ ವಿಶ್ವವೇ ಅಲ್ಲಿ ಕ್ರಿಸ್ತ ಜಯಂತಿಯನ್ನು ಆಚರಿಸುತ್ತಾ ಇದೆ. During that period, it was not an easy process for Mary to bring forth the first Christmas. ಆ ಒಂದು ಕಾಲದಲ್ಲಿ ಈ ಮೊಟ್ಟ ಮೊದಲನೆಯ ಕ್ರಿಸ್ತ ಜಯಂತಿಯನ್ನು ಆಚರಣೆಗೆ ತರುವಂತದ್ದು ಮರಿಯಳಿಗೆ ಅಷ್ಟು ಸುಲಭಕರವಾದಂತ ಕಾರ್ಯವಾಗಿರಲಿಲ್ಲ. The other day I saw an advertisement in the newspaper. ವಾರ್ತಾ ಪತ್ರಿಕೆಯಲ್ಲಿ ಒಂದು ಜಾಹೀರಾತನ್ನು ನೋಡಿದೆನು. In the advertisement they said, if you do not know how to celebrate Christmas, we are here for you. ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯನ್ನು ಹೇಗೆ ಆಚರಿಸುವುದು ಎಂಬುದಾಗಿ ತಿಳಿದಿಲ್ಲ ಅಂದ್ರೆ ನಾವು ನಿಮಗಾಗಿದ್ದೇವೆ ಎಂಬುದಾಗಿತ್ತು. We will give you a fun-filled Christmas. ನಾವು ನಿಮಗೆ ವಿನೋದಕರವಾದಂತ ಸಂತೋಷಕರವಾದಂತ ಒಂದು ಕ್ರಿಸ್ತ ಜಯಂತಿಯನ್ನು ಕೊಡಲಿದ್ದೇವೆ. We do all the bookings, including a tour, food, entertainment, everything. ನಿಮಗೆ ಬೇಕಾಗಿರುವಂತ ಹೊರಗೆ ಹೋಗಿ ನೋಡುವಂಥದ್ದು ಮತ್ತು ಊಟ ವಸತಿ ಮತ್ತು ನಿಮಗೆ ಬೇಕಾಗಿರುವಂತ ಕಾರ್ಯಕ್ರಮ ಎಲ್ಲವನ್ನು ನಾವು ನಿಮಗೋಸ್ಕರ ಸಿದ್ಧಪಡಿಸುತ್ತೇವೆ ಎಂಬುದಾಗಿತ್ತು. We are here to help you how to celebrate Christmas, how to enjoy Christmas. ಕ್ರಿಸ್ತ ಜಯಂತಿಯನ್ನು ಹೇಗೆ ಆಚರಿಸುವುದು, ಅದನ್ನು ಹೇಗೆ ಸಂತೋಷಕರವಾಗಿ ನಾವು ಆ ದಿನವನ್ನು ಕಳೆಯುವುದು, ಅದಕ್ಕಾಗಿ ಸಹಾಯ ಮಾಡುವುದಕ್ಕಾಗಿ ನಾವು ನಿಮಗಿದ್ದೇವೆ ಎಂಬುದಾಗಿತ್ತು ಜಾಹೀರಾತಿನಲ್ಲಿ. The irony is, many people do not know how to celebrate Christmas. ವಾಸ್ತವಿಕವಾಗಿ ಗಮನಿಸಿ ನೋಡಬೇಕಾದ್ರೆ ಅನೇಕ ಜನರಿಗೆ ಕ್ರಿಸ್ತ ಜಯಂತಿ ಎಂದರೆ ಏನು ಎಂದು ತಿಳಿದಿಲ್ಲ. The narrative is the Christmas means drinking, having a gala, entertainment and food, going around. That's what they think is maybe a decoration, a wonderful decoration. That's what they think is Christmas. ಅನೇಕ ಜನರಿಗೆ ಕ್ರಿಸ್ತ ಜಯಂತಿಯನ್ನು ಆಚರಿಸುವುದು ಎಂದು ಹೇಳುವುದಾದರೆ ಅವರು ಸಂತೋಷದಿಂದ ಒಳ್ಳೆಯ ಆಹಾರಗಳನ್ನು ಸೇವಿಸಿ ಕುಡಿದು ಕುಣಿದು ಕುಪ್ಪಳಿಸಿ ಅನೇಕ ಸ್ಥಳಗಳಿಗೆ ಹೋಗಿ ಆ ರೀತಿಯಾಗಿ ತಮ್ಮ ದಿನವನ್ನು ಕಳೆಯುವುದೇ ಕ್ರಿಸ್ತ ಜಯಂತಿ ಎಂಬುದಾಗಿ ತಿಳಿದುಕೊಂಡಿದ್ದಾರೆ. But I want to just bring before you the first Christmas events. ಮೊಟ್ಟ ಮೊದಲನೆಯ ಕ್ರಿಸ್ತ ಜಯಂತಿಯ ಆ ಒಂದು ಸನ್ನಿವೇಶಗಳನ್ನು ನಿಮ್ಮ ಮುಂದೆ ತರಲು ಬಯಸುತ್ತೇನೆ. The main figure of Christmas was Mary. ಈ ಒಂದು ಕ್ರಿಸ್ತ ಜಯಂತಿಯಲ್ಲಿ ಮುಖ್ಯವಾದಂತ ಪ್ರಾಮುಖ್ಯವಾದಂತ ಪಾತ್ರ ವಹಿಸಿರುವಂತದ್ದು ಮರಿಯಳು. She only gave birth to
the Lord and Savior Jesus Christ. ಆಕೆಯೇ ಮರಿಯಳೇ ರಕ್ಷಕನಾದಂತ ಯೇಸು ಕ್ರಿಸ್ತನಿಗೆ ಜನನವನ್ನು ಕೊಟ್ಟಿದ್ದು. It was not an easy process for her. ಈ ರೀತಿಯಾಗಿ ಆತನಿಗೆ ಜನನವನ್ನು ಕೊಡುವಂಥದ್ದು ಆಕೆಗೆ ಸುಲಭವಾದಂಥ ಒಂದು ಕಾರ್ಯವಾಗಿರಲಿಲ್ಲ. It was a shock for her, first of all. ಮೊಟ್ಟ ಮೊದಲನೇದಾಗಿ ಆಕೆಗೆ ಇದು ಒಂದು ಆಶ್ಚರ್ಯಕರವಾದಂಥ ಒಂದು ವಿಷಯವಾಗಿತ್ತು. She has to take all the burden, shame, pain, suffering. ಆಕೆಯು ಎಲ್ಲಾ ವಿಧವಾದಂಥ ನೋವು, ಭಾರ, ನಿಂದನೆಯನ್ನು ಸಹಿಸಿಕೊಳ್ಳಬೇಕಾಗಿತ್ತು. She has to pass through so many hurdles. ಆಕೆಯು ಅನೇಕ ಅಡೆತಡೆಗಳನ್ನು ದಾಟಿ ಹೋಗಬೇಕಾಗಿತ್ತು. But she took everything to bring forth Jesus. She gave herself, surrendered herself. ಆಕೆಯು ಯೇಸು ಕ್ರಿಸ್ತನಿಗೆ ಜನನವನ್ನು ಕೊಡುವುದಕ್ಕಾಗಿ ತನ್ನನ್ನೇ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಳು. Nothing was helpful to her, but she determined to deliver Jesus Christ. ತನ್ನ ಸುತ್ತಮುತ್ತಲಿರುವಂತಹ ಕಾರ್ಯಗಳು ಆಕೆಗೆ ಯಾವುದೇ ರೀತಿಯಾಗಿ ಸಹಾಯಕವಾಗದೆ ಇದ್ದರೂ ಸಹ ಯೇಸು ಕ್ರಿಸ್ತನಿಗೆ ಜನನವನ್ನು ಕೊಡುವುದಕ್ಕಾಗಿ ಆಕೆ ಮುಂದೆ ಬಂದಳು. First of all, you must know that if Jesus is to be born in your life, you require favor of God. ಮೊಟ್ಟ ಮೊದಲನೇದಾಗಿ ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಜನನವು ಉಂಟಾಗಬೇಕೆಂದು ಹೇಳುವುದಾದರೆ ನಿಮಗೆ ದೇವರ ದಯೆಯು ಇರಬೇಕು. Unless God's grace is upon you, cannot come nearer to Lord Jesus Christ. ದೇವರ ದಯೆ ದೊರಕದ ಹೊರತು ನೀವು ದೇವರ ಹತ್ತಿರಕ್ಕೆ, ಯೇಸು ಕ್ರಿಸ್ತನ ಹತ್ತಿರಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ. Luke chapter 1 verse 30 says, the angel of God said to Mary, Mary, do not be afraid, for you have found favor with God. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು ಎಂಬುದಾಗಿ ಹೇಳುತ್ತಾನೆ. Among so many rich and powerful princes, God chose this ordinary woman to give birth to him. ಆ ಕಾಲದಲ್ಲಿ ಗಮನಿಸಿ ನೋಡಬೇಕಾದ್ರೆ ಅಲ್ಲಿ ಅನೇಕ ಶ್ರೀಮಂತ ಹೆಣ್ಣುಮಕ್ಕಳು ಮತ್ತು ರಾಜಕುಮಾರಿಯರು ಕಂಡು ಬಂದಾಗ್ಯೂ ಯೇಸು ಕ್ರಿಸ್ತನನ್ನು ಜನನ ಮಾಡುವುದಕ್ಕಾಗಿ, ಹೆರುವುದಕ್ಕಾಗಿ ತಂದೆಯಾದಂಥ ದೇವರು ಈ ಬಡ ಮರಿಯಳನ್ನು ಆರಿಸಿಕೊಳ್ಳುತ್ತಾನೆ. It was God who chose Mary. ದೇವರೇ ಮರಿಯಳನ್ನು ಆರಿಸಿಕೊಂಡನು. It is not the choice of Mary, but choice of God. ಇದು ಮರಿಯಳ ಆಯ್ಕೆಯಲ್ಲ, ದೇವರ ಆಯ್ಕೆಯಾಗಿತ್ತು. Ephesians chapter 2 verse 8 says, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, For by grace you have been saved through faith, that not of yourselves, it is the gift of God. Salvation is gift of God. One cannot buy it. It should be given by God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ರಕ್ಷಣೆ ಎನ್ನುವಂಥದ್ದು ಯಾರು ಕ್ರಯಕ್ಕೆ ಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ಅದು ದೇವರಿಂದ ಕೃಪೆಯಾಗಿ ನಮ್ಮ ಮೇಲೆ ಬರುವಂತದ್ದಾಗಿದೆ. You may have the whole world with you, but you cannot buy Lord Jesus Christ. ನಿಮಗೆ ಲೋಕ ಪೂರ್ತಿ ನಿಮ್ಮ ಕೈಯಲ್ಲಿರಬಹುದು, ಆದರೆ ಯೇಸು ಕ್ರಿಸ್ತನನ್ನು ಖರೀದಿಸುವುದಕ್ಕೆ ಸಾಧ್ಯವಿಲ್ಲ. It is a grace, it is a gift of God. ಇದು ದೇವರ ಕೃಪೆ, ಆತನ ವರವಾಗಿ ಕಾಣಲ್ಪಡ್ತಾ ಇದೆ. Secondly, one must have an encounter with God to give birth to God. ಎರಡನೇದಾಗಿ ಯೇಸು ಕ್ರಿಸ್ತನನ್ನು ಹೆರುವುದಕ್ಕಾಗಿ, ಆತನ ಜನನವು ಉಂಟಾಗುವುದಕ್ಕಾಗಿ ಆ ಒಂದು ವ್ಯಕ್ತಿಯು ದೇವರೊಂದಿಗೆ
ಭೇಟಿಯನ್ನು ಮಾಡಬೇಕು. God manifests himself in human's life in different forms. ದೇವರು ತನ್ನನ್ನು ಮನುಷ್ಯ ಕುಲದಲ್ಲಿ ಬೇರೆ ಬೇರೆ ರೀತಿಯಾಗಿ ಪ್ರಕಟಪಡಿಸಿಕೊಂಡನು. He decides his own ways how to come into this world. ಈ ಲೋಕದಲ್ಲಿ ಯಾವ ರೀತಿ ಬರಬೇಕೆಂಬುದಾಗಿ ಆತನು ತಾನೇ ತನ್ನದೇ ಆದಂತ ರೀತಿಯಲ್ಲಿ ಆಲೋಚಿಸಿ ಯೋಜನೆಯನ್ನು ಉಂಟು ಮಾಡುತ್ತಾನೆ. Mary did not have any choice and she did not have anything that she can decide. ಮರಿಯಳಿಗೆ ತಾನಾಗಿಯೇ ತೀರ್ಮಾನಿಸುವುದಕ್ಕೆ ಆಕೆಗೆ ಯಾವುದೇ ಅವಕಾಶವಿರಲಿಲ್ಲ. It was God who decided, first of all, who should bring forth the child. Secondly, how the child to be brought forth. ಮೊಟ್ಟ ಮೊದಲನೇದಾಗಿ ಗಮನಿಸಿ ನೋಡಬೇಕಾದ್ರೆ ಮಗುವನ್ನು ಯಾರು ಹೆರಬೇಕು ಮತ್ತು ಅದನ್ನು ಹೇಗೆ ಬೆಳೆಸಬೇಕೆಂಬುದಾಗಿ ದೇವರೇ ತೀರ್ಮಾನಿಸಿದ್ದಾನೆ. God decided that God should be born in unnatural way. ಈ ಒಂದು ಮಗುವು ಯೇಸು ಕ್ರಿಸ್ತನ ಜನನವು ಅನೈಸರ್ಗಿಕವಾಗಿ ಜನಿಸಬೇಕೆಂಬುದಾಗಿ ದೇವರು ಮೊದಲೇ ತೀರ್ಮಾನಿಸಿದ್ದನು. Even before Mary had any physical relationship with her betrothed husband, she conceived a child. ತನಗೆ ನಿಶ್ಚಿತಾರ್ಥವಾಗಿದ್ದಂತ ಆ ಗಂಡನ ಸಂಗಡ ಆಕೆಯು ಸಂಗಮಿಸುವುದಕ್ಕಿಂತ ಮುಂಚೆಯೇ ಗರ್ಭ ಧರಿಸಿದ್ದಳು ಎಂಬುದಾಗಿ ನೋಡ್ತೇವೆ. The angel of God told her that the Spirit of God will shadow upon her and she will conceive and deliver a baby boy by name Jesus Christ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಪರಾತ್ಪರನ ಶಕ್ತಿಯ ನೆರಳು ಆಕೆಯ ಮೇಲೆ ಬರುವಾಗ ಆಕೆಯು ಗರ್ಭವನ್ನು ಧರಿಸಿ ಯೇಸು ಕ್ರಿಸ್ತನನ್ನು ಹೆರುವಳು, ಆತನಿಗೆ ಯೇಸು ಎಂಬುದಾಗಿ ಹೆಸರಿಡುವಳು ಎಂಬುದಾಗಿ ಹೇಳಲ್ಪಟ್ಟಿದೆ. Luke chapter 1 verse 35 says, and the angel answered and said to her, the Holy Spirit will come upon you and the power of the highest will overshadow you. Therefore also that the Holy One who is to be born will be called the Son of God. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಆದುದರಿಂದ ಹುಟ್ಟುವ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. Hallelujah. 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 So nothing was in Mary's hand. ಈಗ ಮರಿಯಳ ಕೈಯಲ್ಲಿ ಏನೂ ಇಲ್ಲ. She had an encounter with the divine power. ಆ ಒಂದು ದೈವಿಕವಾದಂತ ಶಕ್ತಿಯೊಂದಿಗೆ ಆಕೆಯು ಮುಖಾಮುಖಿಯಾದಳು. Unless you have an encounter with God, your life cannot be changed. ನೀನು ದೇವರನ್ನು ಮುಖಾಮುಖಿಯಾಗಿ ಕಾಣದ ಹೊರತು, ಭೇಟಿಯಾಗದ ಹೊರತು ನಿನ್ನ ಜೀವನವು ಬದಲಾಗುವುದಕ್ಕೆ ಸಾಧ್ಯವಿಲ್ಲ. You may decide to do so many things, my dear friend, but unless God wants you to use, or unless God wants to come in your life, you cannot do anything. ಪ್ರೀತಿಯುಳ್ಳ ಸ್ನೇಹಿತರೆ, ನಿಮ್ಮ ಜೀವಿತದಲ್ಲಿ ನೀವು ಅನೇಕ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಅನೇಕ ರೀತಿಯಾದಂಥ ಯೋಜನೆಗಳನ್ನು ನೀವು ಹಾಕಿಕೊಂಡಿರಬಹುದು. ಆದರೂ ಸಹ ದೇವರು ನಿನ್ನ ಜೀವಿತದಲ್ಲಿ ಬಂದು ಆತನು ನಿನ್ನನ್ನು ಉಪಯೋಗಿಸುವ ತನಕ ನಿನ್ನಿಂದ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. It's a divine power that decides in your life. ದೈವಿಕ ಶಕ್ತಿಯು ನಿನ್ನ ಜೀವಿತದಲ್ಲಿ ಏನು ಮಾಡಬೇಕೆಂಬುದಾಗಿ ಅದು ತೀರ್ಮಾನಿಸುತ್ತದೆ. In Bible we see there are so many saints who encountered God in their lives and their lives completely changed. ಸತ್ಯವೇದದಲ್ಲಿಯೂ ಗಮನಿಸಿ ನೋಡಬೇಕಾದರೆ ಅನೇಕ ದೇವದಾಸರು ದೇವರನ್ನು ಮುಖಾಮುಖಿಯಾಗಿ ಕಂಡು ಆತನನ್ನು ಭೇಟಿ ಮಾಡುವಂತ ಸಮಯದಲ್ಲಿ ಅವರ ಜೀವಿತವು ಸಂಪೂರ್ಣವಾಗಿ ಬದಲಾಗುತ್ತದೆ. An ordinary shepherd man, Moses, encountered God in the burning bush. ಇಲ್ಲಿ ಸಾಧಾರಣವಾದಂತ ಕುರುಬನಾಗಿದ್ದಂತ ಮೋಶೆಯು ದೇವರನ್ನು ಆ ಒಂದು ಉರಿಯುವ ಪೊದೆಯಲ್ಲಿ, ಮುಳ್ಳಿನ ಪೊದೆಯಲ್ಲಿ ಕಾಣುತ್ತಾನೆ. Moses was hiding in the Ethiopian land. But God chose him. And God decided what to do with this man. And
It so happened by His grace, God met him there in the burning bush. ಮೋಶೆಯು ಐಥಿಯೋಪಿಯದಲ್ಲಿ ಎಲ್ಲರಿಂದಲೂ ಮರೆ ಮಾಡಿಕೊಂಡು ಬಚ್ಚಿಟ್ಟುಕೊಂಡು ಜೀವನವನ್ನು ನಡೆಸುತ್ತಾ ಇದ್ದನು. ಆದರೂ ಆತನನ್ನು ನೋಡಿ ದೃಷ್ಟಿಸಿದಂತ ದೇವರು ಆತನನ್ನು ಯಾವ ರೀತಿಯಾಗಿ ಹೇಗೆ ನಡೆಸಬೇಕೆಂಬುದಾಗಿ ತಿಳಿದು ಆತನನ್ನು ಮೋಶೆಯನ್ನು ಆ ಒಂದು ಉರಿಯುವ ಪೊದೆಯಲ್ಲಿ ಭೇಟಿಯಾದನು. From that day, Moses was not an ordinary man. He was a mighty man in the hands of God, leading more than 6 lakhs of people and standing against the Egyptian king. ಆ ಒಂದು ದಿನದಿಂದ, ಅಂದರೆ ದೇವರನ್ನು ಭೇಟಿ ಮಾಡಿದಂತ ದಿನದಿಂದ ಮೋಶೆಯು ಅದೇ ಸಾಧಾರಣವಾದ ವ್ಯಕ್ತಿಯಾಗಿ ಕಾಣಲ್ಪಡಲಿಲ್ಲ. ಆತನು ಈಗ ವ್ಯತ್ಯಾಸವುಳ್ಳಂತ ವ್ಯಕ್ತಿಯಾದನು. ಆತನ ಜೀವನವೇ ಬದಲಾಯಿತು. ಈಗ ಆತನು ಐಗುಪ್ತ್ಯರ ಅರಸನಾದಂತ ಫರೋಹನ ಮುಂದೆ ನಿಲ್ಲುವಂತವನು ಮತ್ತು 6 ಲಕ್ಷಕ್ಕೂ ಹೆಚ್ಚು ಮಂದಿ ಜನರನ್ನು ನಡೆಸುವಂತ ನಾಯಕನಾಗಿ ಮಾರ್ಪಡುತ್ತಾನೆ. Hallelujah. Hallelujah. Similarly, we can see Saul encountered God on the way to he was Damascus. ಅದೇ ರೀತಿಯಾಗಿ ನಾವು ಗಮನಿಸಿ ನೋಡಬೇಕಾದರೆ ಸೌಲನು ಸಹ ತಾನು ದಮಸ್ಕದ ಮಾರ್ಗದಲ್ಲಿ ಹಾದು ಹೋಗುವಂತ ಸಮಯದಲ್ಲಿ ದೇವರನ್ನು ಕಂಡನು. Hallelujah. Hallelujah. From that day onwards, Saul was not a Saul, he became a Saint Paul. ಆ ದಿನದಿಂದ ಸೌಲನು ಸೌಲನಾಗಿರದಂತೆ ಆತನು ಸಂತ ಪೌಲನಾಗಿ ಮಾರ್ಪಡುತ್ತಾನೆ. You know, when God comes into your life, you will not be an ordinary man, but a mighty warrior. ನಿನ್ನ ಜೀವಿತದಲ್ಲಿ ದೇವರು ಬರುವಾಗ ನೀನು ಸಾಧಾರಣ ವ್ಯಕ್ತಿಯಾಗಿ ಕಾಣಲ್ಪಡುವುದಿಲ್ಲ, ಒಬ್ಬ ಪರಾಕ್ರಮಶಾಲಿಯಾದಂತ ಯೋಧನಾಗಿರುತ್ತಿ. The same power of God overshadowed Mary, and she conceived and gave birth the Savior of this world, Jesus Christ. ಅದೇ ರೀತಿಯಾದಂತ ದೇವರ ದೈವಿಕವಾದಂತ ಶಕ್ತಿಯು ಮರಿಯಳ ಮೇಲೆ ಕಂಡದರಿಂದ ಆಕೆಯು ಕನ್ನಿಕೆಯಾಗಿದ್ದರೂ ಗರ್ಭಧರಿಸಿ ಈ ಲೋಕವನ್ನೇ ರಕ್ಷಿಸುವಂತ ರಕ್ಷಕನಾದಂತ ಯೇಸು ಕ್ರಿಸ್ತನ ಜನನ ಉಂಟಾಯಿತು. You know, the angel of God came to Mary and told, God has chosen you and you have favor with God. ಇಲ್ಲಿ ದೇವದೂತನು ಬಂದು ಮರಿಯಳ ಬಳಿಯಲ್ಲಿ ಹೇಳುವಂತ ಮಾತು, ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ, ನಿನಗೆ ದೇವರ ದಯೆ ದೊರಕಿತು ಎಂಬುದಾಗಿ ಹೇಳುತ್ತಾನೆ. My dear friend, at this point, what is the answer of Mary? ಈ ಒಂದು ಸಮಯದಲ್ಲಿ ಮರಿಯಳ ಉತ್ತರವೇನು? She was willing to take up all the pain, suffering, and the delivery pain, and all the hurdles, shame, shock, rejection in her life to deliver this great Savior of this world. ಈ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ಮರಿಯಳು ಒಬ್ಬ ಕನ್ನಿಕೆಯಾಗಿ ಗರ್ಭವನ್ನು ಧರಿಸಿದ್ದಾಳೆ. ಆದರೂ ಸಹ ಆಕೆಯು ಲೋಕದಿಂದ ತನ್ನ ಮೇಲೆ ಬರುವಂತ ಎಲ್ಲಾ ನಿಂದನೆ, ಅಪಮಾನ ಮತ್ತು ಈ ರೀತಿಯಾದಂಥ ದೊಡ್ಡ ಆಶ್ಚರ್ಯಕರವಾದಂಥ ಈ ಸನ್ನಿವೇಶಗಳನ್ನೆಲ್ಲ ಮೀರಿ ಆಕೆಯು ಲೋಕದ ರಕ್ಷಕನಾದಂಥ ಯೇಸು ಕ್ರಿಸ್ತನನ್ನು ಹೆರುವುದಕ್ಕೆ ಸಿದ್ಧಳಾಗುತ್ತಾಳೆ. She was willing to pay the price. And she was willing to take up any suffering, pain, shock, anything in order to deliver and give birth to Lord Jesus Christ. ಲೋಕ ರಕ್ಷಕನಾದಂಥ ಯೇಸು ಕ್ರಿಸ್ತನನ್ನು ಹಡೆಯುವುದಕ್ಕೆ ಆಕೆಯು ತನ್ನ ಮುಂದೆ ಕಂಡು ಬಂದಂತ ಎಲ್ಲಾ ಅಡೆತಡೆಗಳನ್ನು ದಾಟಿ ಎಲ್ಲಾ ಅವಮಾನ, ನಿಂದನೆಗಳು, ನೋವುಗಳನ್ನು ಸಹಿಸಿಕೊಂಡು ಆತನನ್ನು ಹೆರುವುದಕ್ಕೆ ಸಿದ್ಧಳಾಗುತ್ತಾಳೆ. First of all, it was a shock when the angel of God came and told her that you are going to be pregnant. And before you get
get a physical relationship with your husband. ಆಕೆಯು ತನ್ನ ಗಂಡನೊಂದಿಗೆ ಸಂಗಮಿಸುವುದಕ್ಕಿಂತ ಮುಂಚಿತವಾಗಿಯೇ ದೇವದೂತನು ಬಂದು ನೀನು ಗರ್ಭವತಿಯಾಗುತ್ತೆ ಎಂಬುದಾಗಿ ಹೇಳುವಾಗ ಅದು ಆಕೆಗೆ ಆಶ್ಚರ್ಯಕರವಾಗಿತ್ತು. Just imagine a virgin girl getting pregnant before having any relationship with her husband. ತನ್ನ ಗಂಡನೊಂದಿಗೆ ಯಾವುದೇ ಸಂಪರ್ಕವನ್ನು ಇಟ್ಟುಕೊಳ್ಳುವುದಕ್ಕಿಂತ ಮುಂಚೆಯೇ ಒಬ್ಬ ಕನ್ನಿಕೆಯು ಗರ್ಭವನ್ನು ಧರಿಸುವುದು ಎಂದು ಹೇಳುವುದಾದರೆ ಅದು ಹೇಗಿರುತ್ತದೆ ಎಂಬುದಾಗಿ ಯೋಚಿಸಿ ನೋಡಿ. It was a great shame. People will look at her, you know, in a such a down way, and the kind of shame that she has to take upon her. ಈ ರೀತಿಯಾದಂತಹ ಸಂದರ್ಭದಲ್ಲಿ ಜನರು ಆಕೆಯನ್ನು ಯಾವ ರೀತಿಯಾಗಿ ಬಹಳ ಕೀಳಾಗಿ ನೋಡುವರು, ಇದು ಎಷ್ಟು ನಾಚಿಕೆಗೇಡಿತನ ಆಕೆಗೆ ಎಂಬುದಾಗಿ ಗಮನಿಸಿ ನೋಡಿ. Oh, here is a girl, she got pregnant before her marriage. Just see, everyone will look at her in such a way, in a distasteful way. ಈಕೆಯು ಮದುವೆಯಾಗುವುದಕ್ಕಿಂತ ಮುಂಚೆಯೇ ಗರ್ಭವನ್ನು ಧರಿಸಿದ್ದಾಳೆ ಎಂಬುದಾಗಿ ಜನರು ಆಕೆಯನ್ನು ಹೀಯಾಳಿಸಿ ಮಾತಾಡುವುದು ಉಂಟು. She was willing to take up that shame on her for the sake of Lord Jesus Christ. ಈ ರೀತಿಯಾದಂತಹ ಅವಮಾನವನ್ನು ಸಹ ಆಕೆಯು ತನ್ನ ಮೇಲೆ ಹೊತ್ತುಕೊಳ್ಳುವುದಕ್ಕೆ ಸಿದ್ಧಳಾದಳು. ಯಾಕೆಂದರೆ ಲೋಕ ರಕ್ಷಕನನ್ನು ತಾನು ಹಡೆಯಬೇಕೆಂಬುದಾಗಿ ಸಿದ್ಧಳಾಗಿದ್ದರಿಂದ. Yes, our own relatives, the people around, and everybody will not look at her in a great way. They all will distastefully tell her, oh, here is a girl, got pregnant. You just see this. And she is not a good woman. ಆಕೆಯ ಸುತ್ತಮುತ್ತಲೂ ಇದ್ದಂತ ಜನರು ಯಾವ ರೀತಿಯಾಗಿ ಹೀಯಾಳಿಸಿ ನಿಂದಿಸಿ ಮಾತಾಡಿರಬಹುದು ಎಂಬುದಾಗಿ ಯೋಚಿಸಿ ನೋಡಿ. ಈಕೆಯು ಮದುವೆನೇ ಆಗಿಲ್ಲ, ಈಗ ಆಕೆಯು ಗರ್ಭ ಧರಿಸಿದ್ದಾಳೆ ಎಂಬುದಾಗಿ ಹೀಯಾಳಿಸಿ ಮಾತಾಡಿರಬಹುದು. ಗಮನಿಸಿ ನೋಡಿ. Are you willing to take, or will you able to take up the shame that the world throws upon you? ಈ ಲೋಕವು ನಿನ್ನ ಮೇಲೆ ಎಸೆಯುವಂತ ಈ ರೀತಿಯಾದಂತ ಅವಮಾನ ನಿಂದನೆಯನ್ನು ನೀನು ಸಹಿಸಿಕೊಳ್ಳುವುದಕ್ಕೆ ಸಿದ್ಧಳಾಗಿದ್ದೀಯ. Oh, I cannot tolerate all this shouting. I cannot tolerate all these words of these people. Let me leave Jesus. So many people decide to go back. ಈ ಲೋಕದಲ್ಲಿ ಈ ರೀತಿಯಾಗಿ ಕಂಡು ಬರುವಂತ ನನಗೆ ವಿರುದ್ಧವಾಗಿ ಬರುವಂತ ಅಡೆತಡೆಗಳು, ಅವಮಾನ, ನಿಂದನೆಗಳು, ನಾಚಿಕೆಗೇಡಿತನವನ್ನು ನನ್ನಿಂದ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿ ಇಂದಿನ ದಿನದಲ್ಲಿ ಅನೇಕರು ಯೇಸುವನ್ನು ಬಿಟ್ಟು ಹೋಗುತ್ತಾರೆ. But Jesus, here we see Mary was willing to take up the shame to deliver Jesus Christ. ಆದರೆ ಯೇಸುವನ್ನು ಹೆರುವುದಕ್ಕಾಗಿ ಮರಿಯಳು ಲೋಕದಿಂದ ಬರುವಂತ ಎಲ್ಲಾ ಅವಮಾನ ನಿಂದನೆಗಳನ್ನು ಸಹಿಸಿಕೊಳ್ಳುವುದಕ್ಕೆ ಸಿದ್ಧಳಾದಳು. She was willing to take up all rejection. People rejected her. Her own betrothed husband decided to disown her. ಆಕೆಯನ್ನು ಮದುವೆಯಾಗಬೇಕೆಂಬುದಾಗಿ ನಿಶ್ಚಿತಾರ್ಥ ಮಾಡಿದಂತ ಆ ಒಂದು ಪುರುಷನು ಸಹ ಆಕೆಯನ್ನು ಸೇರಿಸಿಕೊಳ್ಳುವುದಕ್ಕೆ ಯೋಚಿಸುತ್ತಾ ಇರುವಂತ ಸಮಯದಲ್ಲಿ ಜನರು ಸಹ ಆಕೆಯನ್ನು ತಿರಸ್ಕರಿಸುವಂತ ಒಂದು ಸಂದರ್ಭವಾಗಿತ್ತು. Matthew chapter 1 verse 18 onwards it says, now the birth of Jesus Christ was as follows. After his mother Mary was betrothed to Joseph, before they came together, she was found with child of Holy Spirit. Then Joseph, her husband, being a just man and not wanting to make her a public example, just imagine the shame, a public example, was minded to put her away secretly. He decided to reject her secretly. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18-19 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೇಸು ಕ್ರಿಸ್ತನ ಜನನವು ಹೇಗಾಯಿತಂದರೆ ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು
ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ, ಅಂದರೆ ಜನರೆಲ್ಲರೂ ನಿಂದಿಸುವರೆಂಬುದಾಗಿ ತಿಳಿದು ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. Mary decided to take all the rejection of the people, her own people, including her own husband. Her marriage was totally collapsed. ಇಲ್ಲಿ ತನ್ನ ಸುತ್ತಮುತ್ತಲೂ ಕಾಣಲ್ಪಡುತ್ತಿರುವಂತಹ ಜನರ ತಿರಸ್ಕಾರವನ್ನು, ತಾನು ಮದುವೆಯಾಗಲಿರುವಂತಹ ಆ ಒಂದು ಯೋಸೇಫನು ಸಹ ತನ್ನನ್ನು ತಿರಸ್ಕರಿಸುವಂತಹ ಸಂದರ್ಭವಾಗಿದ್ದರೂ ಸಹ ಯೇಸುವನ್ನು ಹೆರುವುದಕ್ಕಾಗಿ ಮರಿಯಳು ಎಲ್ಲವನ್ನು ಸಹಿಸಿಕೊಳ್ಳುತ್ತಾಳೆ. Her future was shaken. ಆಕೆಯ ಭವಿಷ್ಯತ್ತೇ ಒಂದು ಪ್ರಶ್ನಾರ್ಥಕ ಚಿಹ್ನವಾಗಿತ್ತು. Her husband decided to reject her. ಆಕೆಯನ್ನು ಮದುವೆಯಾಗಲಿರುವಂತಹ ಪುರುಷನು ಸಹ ಆಕೆಯನ್ನು ಸೇರಿಸಿಕೊಳ್ಳುವುದಕ್ಕೆ ಒಪ್ಪದೇ ಇದ್ದನು. But still, she was willing to take up rejection by anybody in order to deliver Jesus Christ. ಯೇಸುವನ್ನು ಹೆರುವುದಕ್ಕಾಗಿ ಆಕೆಯು ಯಾವುದೇ ರೀತಿಯಾದಂತಹ ತಿರಸ್ಕಾರವನ್ನು ಸಹ ಸಹಿಸಿಕೊಳ್ಳುವುದಕ್ಕೆ ಸಿದ್ಧಳಾದಳು. Luke chapter 14 verse 26-27 says, "If anyone comes to me and does not hate his father, mother, wife, children, brothers, sisters, yes, his own life also, he cannot be my disciple. And whoever does not bear his cross and come after me cannot be my disciple." ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 26-27ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. Hallelujah. ಹಲ್ಲೆಲೂಯಾ. You see here, Mary was willing to sacrifice her family, her husband, everything, including her life, including her future. ಇಲ್ಲಿ ಮರಿಯಳು ಯೇಸುವನ್ನು ಹೆರಬೇಕೆಂದು ಹೇಳುವುದಾದರೆ ತನ್ನ ಬಂಧು ಬಳಗ, ತನಗೆ ನಿಶ್ಚಯವಾಗಿರುವಂತಹ ಪುರುಷನು ಮಾತ್ರವಲ್ಲದೆ ತನ್ನ ಜೀವಿತವನ್ನೇ ಆಕೆಯು ಸಮರ್ಪಿಸುವುದಕ್ಕೆ ಬಂದಳು. Whoever does not forsake all that he has cannot be my disciple. That's what Bible says in Luke chapter 14 verse 33. ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು. How many of us are sacrificing Jesus for the worldly things? Maybe for a house, maybe for our relatives, maybe for a bungalow, maybe for a salary, maybe for a job. How many of us are sacrificing Jesus? We leave Jesus for the worldly things. ನಮ್ಮಲ್ಲಿ ಎಷ್ಟು ಮಂದಿಯು ಈ ಲೋಕದಲ್ಲಿ ಕಾಣಲ್ಪಡುವಂತ ಅನೇಕ ಆಕಾಂಕ್ಷೆಗಳಿಗೆ, ಅಂದರೆ ಒಂದು ವೇಳೆ ಮನೆ ಇರಬಹುದು, ಬಂಗಲೆ ಇರಬಹುದು, ಬರೀ ಒಂದು ಸೀರೆಗಾಗಿರಬಹುದು, ಕೆಲಸಕ್ಕಾಗಿರ್ಬೋದು, ಈ ರೀತಿಯಾದಂಥ ಚಿಕ್ಕ ಚಿಕ್ಕ ಕಾರ್ಯಗಳಿಗಾಗಿ, ಲೋಕದಲ್ಲಿ ಕಾಣಲ್ಪಡುವಂಥ ಈ ಕಾರ್ಯಗಳಿಗಾಗಿ ಯೇಸುವನ್ನೇ ತಿರಸ್ಕರಿಸುವುದಕ್ಕೆ ನಾವು ಸಿದ್ಧರಿರುತ್ತೇವೆ. But here we see Mary. She decided to sacrifice herself, her relatives, everything she owned. She gave it up to deliver, to bring forth Jesus Christ. ಮರಿಯಳು ಲೋಕ ರಕ್ಷಕನಾದಂಥ ಯೇಸು ಕ್ರಿಸ್ತನನ್ನು ಹಡೆಯುವುದಕ್ಕೆ ತನ್ನ ಸುತ್ತಮುತ್ತಲೂ ಕಾಣಲ್ಪಟ್ಟಂಥ ಬಂಧು ಬಳಗ ಇರುವಂಥ ಎಲ್ಲರನ್ನು ತಿರಸ್ಕರಿಸಿ ಅವರನ್ನು ಬಿಟ್ಟು ಬಿಡುವಷ್ಟು ಆಕೆಯು ತ್ಯಾಗ ಮಾಡುವುದಕ್ಕೆ ಮುಂದೆ ಬಂದಳು. Fourthly, even the political situation was not conducive for her to give birth to a child. ಈ ಮಗುವನ್ನು ಹೆರುವುದಕ್ಕೆ ರಾಜಕೀಯವಾದಂಥ ಕಾರ್ಯಗಳು ಸಹ ಆಕೆಗೆ ಸಹಾಯಕವಾಗಿ ಕಾಣಲ್ಪಡಲಿಲ್ಲ. She was made to go from her place to a mountainous place for census by the order of king. ಅರಸನ ಆಜ್ಞೆಯ ಪ್ರಕಾರವಾಗಿ ಆಕೆಯು ವಾಸ ಮಾಡುತ್ತಿರುವಂತಹ ಸ್ಥಳದಿಂದ
ಇನ್ನೊಂದು ಬೆಟ್ಟದ ಮೇಲಿರುವಂತ ಒಂದು ಸ್ಥಳಕ್ಕೆ ಹೋಗಿ ಕಾನೇಶುಮಾರಿ ಬರೆಸಬೇಕೆಂಬುದಾಗಿ ಹೋಗಬೇಕಾದಂತ ಪರಿಸ್ಥಿತಿಯು ಬಂತು. The king ordered that everyone should go to the native towns, villages for the census. ಆ ಕಾಲದಲ್ಲಿ ಅರಸನು ಅವರವರು ಅವರವರ ಊರಿಗೆ ಹೋಗಿ ಕಾನೇಶುಮಾರಿ ಬರೆಸಬೇಕೆನ್ನುವಂತ ಆಜ್ಞೆಯನ್ನು ಹೊರಡಿಸಿದನು. And here is a lady, full-term lady, and she is supposed to walk such a long distance because those days no car, no bus, nothing. They have to walk. And that's not an ordinary terrain. It was a mountainous terrain. Bethlehem is a hill town. ಬೆತ್ಲೆಹೇಮ್ ಎಂದು ಹೇಳುವಂತ ಸಮಯದಲ್ಲಿ ಆ ಒಂದು ಸ್ಥಳವು ಯಾವುದು ಸಮಭೂಮಿಯಾಗಿರಲಿಲ್ಲ. ಅದು ಇಳಿಜಾರದಂತ ಬೆಟ್ಟದ ಮೇಲೆ ಕಾಣಲ್ಪಡುವಂತ ಒಂದು ಸ್ಥಳವಾಗಿ ಕಾಣಲ್ಪಟ್ಟಿತು. ಆ ಒಂದು ಸ್ಥಳಕ್ಕೆ ಆಕೆಯು ತುಂಬು ಗರ್ಭಿಣಿಯಾದಂತ ಮರಿಯಳು, ಆಗಿನ ಕಾಲದಲ್ಲಿ ಯಾವುದೇ ವಿಧವಾದಂತ ಸಂಪರ್ಕ ಸಾಧನೆಗಳು, ಬಸ್ಸು, ರೈಲು, ಈ ರೀತಿ ಕಾರುಗಳು ಕಾಣಲ್ಪಡಲಿಲ್ಲ. ಆದರೂ ಸಹ ಆಕೆಯು ಆ ಒಂದು ಬೆಟ್ಟದ ಪ್ರದೇಶಕ್ಕೆ ನಡೆದುಕೊಂಡೇ ಹೋಗಬೇಕಾದಂತ ಪರಿಸ್ಥಿತಿ ಇತ್ತು. The government orders may be against you, against Christianity. ಇಲ್ಲಿ ರಾಜಕೀಯವಾದಂತ ಸರ್ಕಾರದಲ್ಲಿ ಅನೇಕ ಕಾರ್ಯಗಳು, ಕಾನೂನುಗಳು ಕ್ರೈಸ್ತರಿಗೆ ವಿರುದ್ಧವಾಗಿಯೂ ನಿನಗೆ ವಿರುದ್ಧವಾಗಿಯೂ ಕಾಣಲ್ಪಡ್ತಾ ಇರಬಹುದು. You may not able to bring forth Jesus because of the government orders. ಸರ್ಕಾರದ ಆದೇಶದ ಪ್ರಕಾರವಾಗಿ ನೀನು ಒಂದು ವೇಳೆ ಅನೇಕ ಕಾರ್ಯಗಳನ್ನು ಕ್ರಿಸ್ತಿಯ ಜೀವಿತದಲ್ಲಿ ಮಾಡುವುದಕ್ಕೆ ಸಾಧ್ಯವಿಲ್ಲದೆ ಕಾಣಲ್ಪಡಬಹುದು. The king has put hurdle in her life, made it much difficult for her to deliver a baby child. ಆ ಒಂದು ಸಮಯದಲ್ಲಿ ಆಕೆಗೆ ಅಲ್ಲಿ ತನ್ನ ಮಗುವನ್ನು ಹೆರುವುದಕ್ಕೆ ಒಂದು ಕಷ್ಟಕರವಾದಂತ ಸಂದರ್ಭವನ್ನು ಉಂಟಾಗಿರಬಹುದು. She did not have a comfort zone where she can just reside, enjoy, and at the time she wanted to go and deliver the baby. No, she was made to walk miles and miles and miles, go back to our native town, in a mountain town. ಆಕೆಯು ಯಾವುದೇ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದುಕೊಂಡು ತನ್ನ ಮಗುವನ್ನು ಸಂತೋಷವಾಗಿ ಎಲ್ಲಾ ವಿಧವಾದಂತಹ ಸೌಕರ್ಯದಲ್ಲಿ ಹೆರುವಂತ ಒಂದು ಸಂದರ್ಭವು ಕಾಣಲ್ಪಡಲಿಲ್ಲ. ಆಕೆಯು ಅಲ್ಲಿನ ಸರ್ಕಾರದ ಆದೇಶದ ಪ್ರಕಾರವಾಗಿ ಆ ಒಂದು ಬೆಟ್ಟದ ಪ್ರದೇಶಕ್ಕೆ ತುಂಬು ಗರ್ಭಿಣಿಯಾದಂತ ಮರಿಯಳು ಅನೇಕ ಮೈಲುಗಟ್ಟಲೆ ನಡೆದುಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಇತ್ತು. Nothing can separate me from the love of God. That's what Paul says. ಪೌಲನು ಹೇಳುತ್ತಾನೆ, ದೇವರ ಪ್ರೀತಿಯಿಂದ ನನ್ನನ್ನು ಅಗಲಿಸುವುದಕ್ಕೆ ಯಾವುದರಿಂದಲೂ ಸಾಧ್ಯವಿಲ್ಲ The ಎಂಬುದಾಗಿ. world may come against you, the orders may come against you, they may put hurdles, they may put so many things so that you will not bring forth Jesus in your life. ನನಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳು ಲೋಕದಲ್ಲಿ ಕಾಣಲ್ಪಡುತ್ತಾ ಇರಬಹುದು, ಸರ್ಕಾರದಿಂದ ಅನೇಕ ಆದೇಶಗಳು ಹೊರಡಿಸುತ್ತಾ ಬರಬಹುದು. ಆದರೂ ಸಹ ನನ್ನ ದೇವರಿಂದ, ಆತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಪೌಲನು ಹೇಳ್ತಾನೆ. Mary determined to deliver Jesus Christ with all the hurdles. ಅನೇಕ ಅಡೆತಡೆಗಳು ಕಾಣಲ್ಪಟ್ಟರೂ ಸಹ ಮರಿಯಳು ಯೇಸು ಕ್ರಿಸ್ತನನ್ನು ಹಡೆಯುವುದಕ್ಕೆ ಸಿದ್ಧಳಾದಳು. And next, and that season was not a good season for her to deliver. It was a very cold season. ಆ ಒಂದು ಋತುವನ್ನು ಗಮನಿಸಿ ನೋಡಬೇಕಾದರೆ ಆ ಒಂದು ಕಾಲವು ಬಹಳ ಚಳಿಗಾಲದಿಂದ ತುಂಬಿರುವಂತದ್ದಾಗಿತ್ತು. We always look for a good time, season, month, all that which is comfortable to us. ನಾವು ನಮಗೆ ಬೇಕಾಗಿರುವಂತಹ ಕಾರ್ಯಗಳು ನೆರವೇರುವುದಕ್ಕಾಗಿ ಅದು ಇರುವಂತಹ ವಾತಾವರಣವು, ಪರಿಸ್ಥಿತಿಯು, ಹವಾಮಾನವು ಎಲ್ಲವೂ ಹೊಂದುವಂತೆ ನೋಡಿಕೊಳ್ಳುತ್ತೇವೆ. There was no choice for Mary when to deliver a baby. ಆದರೆ ಮರಿಯಳಿಗೆ ಯಾವಾಗ ಮಗುವನ್ನು ಹೆರಬೇಕು ಎಂಬುದಾಗಿ ಆಲೋಚಿಸುವುದಕ್ಕೂ ಯಾವುದೇ ಅವಕಾಶವಿರಲಿಲ್ಲ. Time, date, season was decided by God. ಸಮಯವು, ಕಾಲವು, ಋತುಗಳು ಎಲ್ಲವೂ ದೇವರಿಂದ ನಿಶ್ಚಯಿಸಲ್ಪಟ್ಟಿರುತ್ತದೆ. My dear friend, don't complain. Lord, it's not the time for me to come to you. It's not the time for you to come to me. No, not this time. Let me retire. Maybe after 2 years, after 3 years, when I settle down my family.
ಒಂದು ವೇಳೆ ನೀವು ಈ ರೀತಿಯಾಗಿ ಹೇಳಬಹುದು, ದೇವರೇ ನಾನು ನಿನ್ನ ಬಳಿಗೆ ಬರುವುದಕ್ಕೆ ಇದು ಸರಿಯಾದ ಸಮಯವಲ್ಲ, ಇಲ್ಲವೇ ನೀನು ನನ್ನಲ್ಲಿ ಬರುವುದಕ್ಕೆ ಇದು ಸರಿಯಾದ ಸಮಯವಿಲ್ಲ, ನಾನು ಒಂದು ವೇಳೆ ನಿವೃತ್ತವಾದ ಮೇಲೆ ಅಂದರೆ ರಿಟೈರ್ಮೆಂಟ್ ಆದಮೇಲೆ ನನ್ನ ಕೆಲಸವನ್ನು ನಿನಗೋಸ್ಕರ ಸೇವೆ ಮಾಡುತ್ತೇನೆ ಎಂಬುದಾಗಿ ಹೇಳಬಹುದು. ಆದರೆ ಅದು ಸಾಧ್ಯವಿಲ್ಲ. The word of God says, seek him when he is nearer to you. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ದೇವರು ಸಮೀಪವಾಗಿರುವಾಗಲೇ ಆತನನ್ನು ಹುಡುಕಿರಿ ಎಂಬುದಾಗಿ. It is the right time. It is the acceptable time. And this is the time of salvation. ಈ ಒಂದು ಸಮಯವೇ ತಕ್ಕ ಸರಿಯಾದಂತ ಸಮಯ, ಒಪ್ಪಿಕೊಳ್ಳುವಂತ ಸಮಯವಾಗಿದೆ. ಯಾಕೆಂದರೆ ಆತನನ್ನು ರಕ್ಷಕನನ್ನು ಅಂಗೀಕರಿಸಿಕೊಳ್ಳುವುದಕ್ಕೆ. When God knocks your door, my dear friend, open the door. ದೇವರು ನಿನ್ನ ಮನೆಯ ಬಾಗಿಲನ್ನು ತಟ್ಟುವಾಗ, ಹೃದಯದ ಬಾಗಿಲನ್ನು ತಟ್ಟುವಂತ ಸಮಯದಲ್ಲಿ ಬಾಗಿಲನ್ನು ತೆರೆಯಿರಿ. Mary decided to obey God in all these things. She decided whatever it is, let God decide my time. Let God decide everything in my time. I will simply surrender myself. ಇಷ್ಟೊಂದು ಅಡೆತಡೆಗಳು ಕಂಡು ಬಂದರೂ ಸಹ ಮರಿಯಳು ತನಗೆ ತಾನಾಗಿ ಏನು ತೀರ್ಮಾನಿಸದಂತೆ ತನ್ನ ಜೀವಿತದಲ್ಲಿ ಏನು ನೆರವೇರಬೇಕೆಂಬುದಾಗಿ ಇದೆಯೋ ಅದೆಲ್ಲವನ್ನು ದೇವರೇ ತಕ್ಕ ಸಮಯದಲ್ಲಿ ತಕ್ಕ ಕಾಲದಲ್ಲಿ ಆತನೇ ನೆರವೇರಿಸುವನು, ಆತನೇ ಅದನ್ನು ತೀರ್ಮಾನಿಸಲಿ ಎಂಬುದಾಗಿ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಳು. Hallelujah. 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 And sixthly, there was no room for her to deliver a baby. ಆಕೆಯು ಮಗುವನ್ನು ಹೆರುವುದಕ್ಕೆ ಯಾವುದೇ ಸ್ಥಳವೂ ಕಂಡು ಬರಲಿಲ್ಲ. And she goes to an inn. The manager of the inn says, there is no room for you. It is not a place. I cannot give my place to you. ಅವರು ಒಂದು ಛತ್ರಕ್ಕೆ ಹೋಗಿ ಮಗುವನ್ನು ಹೆರಬೇಕೆಂಬುದಾಗಿ ಇರುವಂತಹ ಸಮಯದಲ್ಲಿ ಛತ್ರದ ಯಜಮಾನನು ಹೇಳುತ್ತಾನೆ, ನಿಮಗೆ ಸ್ಥಳವನ್ನು ಕೊಡುವುದಕ್ಕೆ ನಮ್ಮಲ್ಲಿ ಸ್ಥಳವಿಲ್ಲ ಎಂಬುದಾಗಿ ನಿರಾಕರಿಸಿ ಬಿಡುತ್ತಾನೆ. The world may not give you space. They will not invite you. You come here. ಈ ಲೋಕವು ಒಂದು ವೇಳೆ ನೀವು ಬನ್ನಿ ಎಂಬುದಾಗಿ ನಿಮ್ಮನ್ನು ಆಹ್ವಾನಿಸದೇ ಇರಬಹುದು, ನಿಮ್ಮನ್ನು ತಿರಸ್ಕರಿಸುತ್ತಾ ಇರಬಹುದು. My dear friend, don't expect an invitation for your Christianity, for your Jesus. ನಿನ್ನ ಯೇಸುವಿಗಾಗಿ, ನಿನ್ನ ಕ್ರಿಸ್ತಿಯ ಜೀವನಕ್ಕಾಗಿ ಯಾವುದೇ ಆಹ್ವಾನ ಪತ್ರಿಕೆಯನ್ನು, ನಿಮಂತ್ರಣ ಪತ್ರಿಕೆಯನ್ನು ನೀನು ಎದುರು ನೋಡಬೇಡ. Everybody will say, there is no space for Jesus here. ಅನೇಕರು ಹೇಳ್ತಾರೆ, ಇಲ್ಲಿ ಯೇಸುವಿಗೆ ಸ್ಥಳವಿಲ್ಲ ಎಂಬುದಾಗಿ. Yes, you were expecting people will give their space, their room for you. But my dear friend, here Mary faced it, that the inman told, there is no space for you, there is no room for you here, you go away, get away. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಮರಿಯಳು ಲೋಕ ರಕ್ಷಕನಾದಂತಹ ಯೇಸು ಕ್ರಿಸ್ತನನ್ನು ಹೆರುವುದಕ್ಕಾಗಿ ಆಕೆಗೆ ಒಂದು ಸ್ಥಳವು, ಒಂದು ಛತ್ರವಾದರೂ ಸಿಗದೆ ಇರುವಂತಹ ಒಂದು ಪರಿಸ್ಥಿತಿ. ಆ ಒಂದು ಛತ್ರದ ಯಜಮಾನನು ನಿಮಗೆ ಸ್ಥಳವಿಲ್ಲ, ಹೋಗಿ ಎಂಬುದಾಗಿ ಹೊರಡಿಸಿ ಬಿಡುತ್ತಾನೆ. She has to choose a narrow path, a difficult path to bring forth Jesus in her life. ಯೇಸು ಕ್ರಿಸ್ತನನ್ನು ತನ್ನ ಜೀವಿತದಲ್ಲಿ ಹಡೆಯುವುದಕ್ಕಾಗಿ ಆಕೆಯು ಒಂದು ಇಕ್ಕಟ್ಟಾದಂತಹ ಮಾರ್ಗವನ್ನು ಆರಿಸಿಕೊಳ್ಳಬೇಕಾಯಿತು. Matthew chapter 7 verse 13 says, the narrow way enter by the narrow gate, for wide is the gate and broad is the way that leads to destruction, and there are many who go in by it. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. It was a delivery pain for Mary to give birth to Jesus Christ, and so many hurdles. She went through shock, shame, sufferings, rejection in her life, and her marriage was almost collapsed. But
She was willing to surrender to Lord to bring forth Jesus Christ in her life. ಯೇಸು ಕ್ರಿಸ್ತನನ್ನು ಲೋಕ ರಕ್ಷಕನಾದಂಥ ಯೇಸು ಕ್ರಿಸ್ತನನ್ನು ಹಡೆಯುವುದಕ್ಕಾಗಿ ಮರಿಯಳು ಪ್ರಸವ ವೇದನೆಯನ್ನು ಅನುಭವಿಸಬೇಕಾಯಿತು. ಪ್ರಸವ ವೇದನೆ ಮಾತ್ರವಲ್ಲದೆ ಈ ಲೋಕದಲ್ಲಿ ಕಾಣಲ್ಪಡುವಂಥ ಅನೇಕ ರೀತಿಯಾದಂಥ ಅವಮಾನಗಳು, ನಿಂದನೆಗಳು, ಆ ಒಂದು ಗರ್ಭವತಿ ಎಂದು ಹೇಳಿದ ತಕ್ಷಣ ಆಕೆಗೆ ಉಂಟಾದಂಥ ಅತ್ಯಾಶ್ಚರ್ಯವು, ಅತಿಶಯವು ಮಾತ್ರವಲ್ಲದೆ ಈ ಲೋಕದಲ್ಲಿ ಕಾಣಲ್ಪಡುವಂಥ ತಿರಸ್ಕಾರವು, ತನ್ನ ಗಂಡನಿಂದಲೂ ಮತ್ತು ಬಂಧು ಬಳಗದಿಂದಲೂ ಆಕೆಯನ್ನು ತಿರಸ್ಕರಿಸುವಂಥ ಒಂದು ಭಾವನೆಯು ಇದನ್ನೆಲ್ಲ ಸಹಿಸಿಕೊಂಡು ಆಕೆಯು ಯೇಸುವನ್ನು ಹೆರುವುದಕ್ಕೆ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತಾಳೆ. ರಾಜಕೀಯವಾಗಿ ಅನೇಕ ಕಾರ್ಯಗಳು ಆಕೆಗೆ ವಿರುದ್ಧವಾಗಿದ್ದರೂ ಸರಿ, ಆಕೆಯು ತನ್ನನ್ನು ಸಂಪೂರ್ಣವಾಗಿ ಯೇಸುವನ್ನು ಹೆರುವುದಕ್ಕಾಗಿ ಒಪ್ಪಿಸಿಕೊಡುವುದನ್ನು ನಾವು ಗಮನಿಸಿ ನೋಡುತ್ತೇವೆ. My dear friend, God wants to come into your life. Are you willing to give delivery to bring forth Jesus in your life? ಪ್ರೀತಿಯುಳ್ಳ ದೇವಜನರೇ, ನೀವು ಸಹ ಯೇಸುವನ್ನು ನಿಮ್ಮ ಜೀವಿತದಲ್ಲಿ ಆಹ್ವಾನಿಸಬೇಕೆಂಬುದಾಗಿ ಆತನು ಬಯಸುತ್ತಾನೆ. ನೀವು ನಿಮ್ಮ ಜೀವಿತದಲ್ಲಿ ಆತನನ್ನು ಹೆರುವಂತ ಇಲ್ಲವೇ ಆತನನ್ನು ಆಹ್ವಾನಿಸುವುದಕ್ಕೆ ಸಿದ್ಧರಾಗಿ ಕಾಣಲ್ಪಡ್ತಾ ಇದ್ದೀರಾ? It is not an easy process. ಇದು ಬಹಳ ಸುಲಭವಾದಂತ ಒಂದು ಕಾರ್ಯವಲ್ಲ. Mary did not know what are the problems she had to undergo. ಮರಿಯಳು ಯಾವ ರೀತಿಯಾದಂತ ಆಕೆಯು ಅವಮಾನಗಳನ್ನು, ಸಮಸ್ಯೆಗಳನ್ನು ಎದುರಿಸಬೇಕೆಂಬುದಾಗಿ ಆಕೆಗೆ ತಿಳಿದಿರಲಿಲ್ಲ. When the angel of God met her and told that you will conceive and give birth to a male child by name Jesus Christ, he is the Son of God. ದೇವ ದೂತನು ಹೋಗಿ ಆಕೆಯ ಬಳಿಯಲ್ಲಿ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನೇ ಯೇಸು, ಈ ಲೋಕವನ್ನು ರಕ್ಷಿಸುವಾತನೆಂಬುದಾಗಿ ಹೇಳಿದನು. A song goes like this, a beautiful song that talks about a person talking to Mary, asking, Mary, really did you know who the boy was and who the boy is going to be? ಇಲ್ಲಿ ಒಂದು ಹಾಡು ಈ ರೀತಿಯಾಗಿ ಉಂಟು. ಒಬ್ಬ ವ್ಯಕ್ತಿಯು ಮರಿಯಳೊಂದಿಗೆ ಮಾತನಾಡುವಂಥ ರೀತಿಯಲ್ಲಿ, ಮರಿಯಳೇ, ನೀನು ಹೆರುವಂಥ ಮಗನು ಆತನು ಯಾವ ರೀತಿಯಾಗಿರುವಂಥವನು, ಹೇಗಿರುವನು ಎಂಬುದಾಗಿ ನಿನಗೆ ಗೊತ್ತಿತ್ತು? Do you know the child which you are going to give birth is the Son of God? ದೇವ ಕುಮಾರನಿಗೆ ನೀನು ಜನನವನ್ನು ಕೊಡುತ್ತಿ ಎಂಬುದಾಗಿ ನಿನಗೆ ಗೊತ್ತಿತ್ತು? Mary, do you know your baby boy would one day walk on water? ನೀನು ಹೆರುವಂತ ಈ ಮಗನು ಒಂದು ದಿನದಲ್ಲಿ ನೀರಿನ ಮೇಲೆ ನಡೆಯುವನು ಎಂಬುದಾಗಿ ನಿನಗೆ ಗೊತ್ತಿತ್ತು? Mary, do you know the baby boy which you are going to deliver is going to save you and me and the whole universe? ನೀನು ಹೆರುವಂತ ಈ ಮಗನು ಒಂದು ದಿನದಲ್ಲಿ ಈ ನಿನ್ನನ್ನು, ನನ್ನನ್ನು, ಈ ವಿಶ್ವವನ್ನೇ ರಕ್ಷಿಸುವಂತ ರಕ್ಷಕನಾಗುತ್ತಾನೆ ಎಂಬುದಾಗಿ ನಿನಗೆ ಗೊತ್ತು? Mary, do you know he is the Lord who is going to come? ಆತನೇ ರಕ್ಷಕನಾಗಿ ಈ ಲೋಕಕ್ಕೆ ಬರುವನು ಎಂಬುದಾಗಿ ನಿನಗೆ ಗೊತ್ತು? Mary, do you know he is a deliverer? ಆತನೇ ಬಿಡಿಸುವಾತನು ಎಂಬುದಾಗಿ ನಿನಗೆ ಗೊತ್ತು? Mary, do you know he is a miracle worker? ಆತನು ಅದ್ಭುತ ಸ್ವರೂಪಿ ಎಂಬುದಾಗಿ ನಿನಗೆ ಗೊತ್ತು? Mary, do you know he is going to give sight to the people? ಆತನು ಜನರನ್ನು ಬಿಡಿಸುವಾತನು ಎಂಬುದಾಗಿ ನಿನಗೆ ಗೊತ್ತು? Do you know he is going to rise up the dead people? ಸತ್ತಂತ ವ್ಯಕ್ತಿಗಳನ್ನು ಜೀವಂತವಾಗಿ ಎಬ್ಬಿಸುವನು ಎಂಬುದಾಗಿ ನಿನಗೆ ಗೊತ್ತು? Mary, do you know that this baby boy is God by himself and was with God? ತಂದೆಯಾದಂಥ ದೇವರೊಂದಿಗೆ ಇದ್ದು ಆತನೇ ದೇವರಾಗಿರುವನು ಎಂಬುದಾಗಿ ನೀನು ಹೆರುವಂತ ಮಗನು ಎಂಬುದಾಗಿ ನಿನಗೆ ಗೊತ್ತು? Mary, do you know the baby boy which you are going to deliver, he is the creator of this universe? ನೀನು ಹೆರುವಂತ ಈ ಒಂದು ಮಗುವು ಈ ವಿಶ್ವವನ್ನೇ
ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ಎಂಬುದಾಗಿ ನಿನಗೆ ಗೊತ್ತು. Mary, do you know the baby boy which you are going to deliver is a ruler of this world. ನೀನು ಹೆರುವಂತ ಮಗನು ಈ ಲೋಕವನ್ನೇ ಆಳುವಂತ ಅರಸನು ಎಂಬುದಾಗಿ ನಿನಗೆ ಗೊತ್ತು. Mary, do you know he is the perfect sacrifice to save the humankind by his crucifixion on the cross. ನೀನು ಹೆರುವಂತ ಮಗನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಈ ಲೋಕವನ್ನೇ ಅವರ ಪಾಪಗಳಿಂದ ಬಿಡಿಸುವಂತ ರಕ್ಷಕನಾಗುವನು ಎಂಬುದಾಗಿ ನಿನಗೆ ಗೊತ್ತು. Mary, do you know that he is the savior of this world? ಆತನು ಈ ಲೋಕದ ರಕ್ಷಕನು ಎಂಬುದಾಗಿ ನಿನಗೆ ಗೊತ್ತು. My dear friends, do you know that Jesus Christ is the savior of this world and he is going to be born? He wants to be born in your lives. ಪ್ರೀತಿಯುಳ್ಳ ದೇವಜನರೇ, ನಿಮ್ಮಲ್ಲಿ ಹುಟ್ಟಲಿರುವಂತ ಯೇಸು ಕ್ರಿಸ್ತನು ಆತನು ಈ ಲೋಕದ ರಕ್ಷಕನು. ಆತನು ನಿಮ್ಮನ್ನು ಬಿಡಿಸುವ, ಆತನು ಲೋಕವನ್ನು ರಕ್ಷಿಸುವಾತನು ಎಂಬುದಾಗಿ ನಿಮಗೆ ಗೊತ್ತು. The first Christmas was not really a pleasant Christmas for Mary because she has to undergo lot of painful things to deliver this great savior into this world. ಈ ಒಂದು ಲೋಕ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನನ್ನು ಲೋಕಕ್ಕೆ ತರಬೇಕು ಅಂದರೆ ಆತನನ್ನು ಹೆರಬೇಕು ಎಂದು ಹೇಳಬೇಕೆಂದು ಹೇಳುವುದಾದರೆ ಮರಿಯಳಿಗೆ ಅದು ಅಷ್ಟು ಸುಲಭವಾದಂಥ ಕಾರ್ಯವಾಗಿರಲಿಲ್ಲ. ಮಾತ್ರವಲ್ಲದೆ ಆ ಮೊದಲನೆಯ ಕ್ರಿಸ್ತ ಜಯಂತಿಯು ಆಹ್ಲಾದಕರವಾಗಿರಲಿಲ್ಲ ಎಂಬುದಾಗಿ ಹೇಳಲು ಬಯಸುತ್ತೇನೆ. To accept Jesus and to live with Jesus and to be God's disciple, it's not that easy, my dear friend. ಯೇಸು ಕ್ರಿಸ್ತನನ್ನು ಅಂಗೀಕರಿಸುವಂಥದ್ದು, ಆತನೊಂದಿಗೆ ಜೀವಿಸುವಂಥದ್ದು, ಕ್ರಿಸ್ತಿಯ ಜೀವನವನ್ನು ನಡೆಸುವಂಥದ್ದು ಅಷ್ಟು ಸುಲಭವಲ್ಲ ಪ್ರೀತಿಯುಳ್ಳ ದೇವಜನರೇ. Mary decided to follow Jesus Christ at all cost. ತನ್ನ ಮುಂದೆ ಯಾವುದೇ ರೀತಿಯಾದಂಥ ಅಡೆತಡೆಗಳು ಬಂದರೂ ಸಹ ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸುವೆನು ಎಂಬುದಾಗಿ ಮರಿಯಳು ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತಾಳೆ. Saint Paul says in Galatians chapter 4 verse 19, he says, "My little children, for whom I labor in birth again until Christ is formed in you." Until Christ is formed in you, it is a delivery pain. ಇಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ಕ್ರಿಸ್ತನು ಹುಟ್ಟಬೇಕು ಎಂದು ಹೇಳುವುದಾದರೆ ಅದು ಒಂದು ಪ್ರಸವ ವೇದನೆಯ ರೀತಿಯಲ್ಲಿ ಕಾಣಲ್ಪಡುತ್ತದೆ. It is a delivery pain for Christmas to come. ಆ ಒಂದು ಕ್ರಿಸ್ತ ಜಯಂತಿಯು ಬರಬೇಕೆಂದು ಹೇಳುವುದಾದರೆ ಅದು ಪ್ರಸವ ವೇದನೆಯಾಗಿ ಕಾಣಲ್ಪಡುತ್ತದೆ. And it is the painful process to bring forth Jesus Christ. ಯೇಸುವನ್ನು ಹೆರುವುದು ಎಂದು ಹೇಳುವುದಾದರೆ ಅದು ಬಹಳ ನೋವಿನ ಒಂದು ಪ್ರಸಂಗವಾಗಿದೆ. But Mary said to Lord, he said to the angel, "I surrender myself and let it happen to me as you said." ಆದರೆ ಮರಿಯಳು ತನ್ನನ್ನು ಒಪ್ಪಿಸಿಕೊಟ್ಟವಳಾಗಿ ದೇವದೂತನಿಗೆ ಹೇಳುವಂಥದ್ದು, ನೀನು ಹೇಳಿದಂತೆ ನನಗಾಗಲಿ, ಕರ್ತನ ದಾಸಿ ನಾನು ಎಂಬುದಾಗಿ ಒಪ್ಪಿಸಿಕೊಡುತ್ತಾಳೆ. Because she surrendered herself, she delivered a baby boy, Jesus Christ, the savior of this whole world. ಆಕೆಯು ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿದ್ದರಿಂದಲೇ ಈ ಲೋಕವನ್ನು ರಕ್ಷಿಸುವಂತ ರಕ್ಷಕನಾದಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬರುವುದಕ್ಕೆ ಸಾಧ್ಯವಾಯಿತು. Let come what may, let me bring forth Jesus in my life. ನನಗೆ ವಿರುದ್ಧವಾಗಿ ಏನೇ ಬಂದರೂ ಸಹ ಯೇಸು ಕ್ರಿಸ್ತನನ್ನು ನನ್ನ ಜೀವಿತದಲ್ಲಿ ಹುಟ್ಟುವಂತೆ ಮಾಡುವೆನು. And that is my Christmas, my dear friend. ಅದೇ ನನ್ನ ಜೀವಿತದಲ್ಲಿ ಕಂಡು ಬರುವಂತ ಕ್ರಿಸ್ತ ಜಯಂತಿಯು. That is the joy of the whole world. ಅದೇ ಈ ಲೋಕಕ್ಕೆ ಕಾಣಲ್ಪಡುವಂತ ಸಂತೋಷವು. Merry Christmas, God bless you.
ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let Christ be born in your lives. ನಿಮ್ಮ ಜೀವಿತದಲ್ಲಿಯೂ ಕ್ರಿಸ್ತನು ಹುಟ್ಟಿ ಬರಲಿ. Bless you. Amen. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಈ ಒಂದು ಸಮಯದಲ್ಲಿ ದೇವರ ಸಂದೇಶವನ್ನು ಕೇಳಿದಾಗ ಮೇರಿಯು ಜೀವಿತದಲ್ಲಿ ಬಂದಂಥ ಅನೇಕ ಈ ಲೋಕ ಆಕೆಯನ್ನು ತಿರಸ್ಕಾರ ಮಾಡಿತ್ತು. ಅನೇಕರು ತಿರಸ್ಕಾರ ಮಾಡಿದ್ರು. ಆದರೆ ಮೇರಿಯೋ ಕ್ರಿಸ್ತನನ್ನು ಹುಟ್ಟಬೇಕೆಂಬುದಕ್ಕೋಸ್ಕರ ತನ್ನ ಜೀವಿತವನ್ನೇ ಯಜ್ಞವಾಗಿ ಸಮರ್ಪಿಸಿಕೊಂಡಳು. ತ್ಯಾಗವಾಗಿ ತನ್ನ ಜೀವಿತವನ್ನು ಸಮರ್ಪಿಸಿಕೊಂಡಳು. ಈ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳಿದಂಥ ನಮ್ಮ ಜೀವಿತದಲ್ಲಿ ನಾವು ಹೇಗೆ ಕ್ರಿಸ್ತನು ನನ್ನಲ್ಲಿ ಹುಟ್ಟಬೇಕೆಂಬುದಾಗಿ ಯಾರೆಲ್ಲ ಬಯಸುತ್ತೀರೋ, ನಿಶ್ಚಯವಾಗಿ ಈ ಲೋಕದಲ್ಲಿ ಅನೇಕ ಸಮಸ್ಯೆಗಳು ಉಂಟು, ಹೋರಾಟಗಳು ಉಂಟು, ನಮ್ಮನ್ನು ನಿಂದಿಸುವವರು ಉಂಟು, ಅಪಮಾನ ಪಡಿಸುವವರು ಉಂಟು. ಅದರ ಮಧ್ಯದಲ್ಲೂ ಕೂಡ ನಾನು ಕ್ರಿಸ್ತನು ನನ್ನಲ್ಲಿ ಹುಟ್ಟಬೇಕೆಂಬುದಾಗಿ ಹೇಳಿ ಜೀವಿಸುವವನಿಗೆ ನಿಶ್ಚಯವಾಗಿಯೂ ಕರ್ತನು ಅವನ ಜೀವಿತದಲ್ಲಿ ದೇವರು ವಾಸ ಮಾಡುವವನಾಗಿದ್ದಾನೆ. ಈ ಒಂದು ಕ್ರಿಸ್ಮಸ್ ದಿನದಲ್ಲಿ ಯೇಸುವೆ ನನ್ನೊಳಗಡೆ ಜನಿಸಿರಿ ಸ್ವಾಮಿ, ನನ್ನ ಕುಟುಂಬದೊಳಗಡೆ ಜನಿಸಿರಿ ಸ್ವಾಮಿ, ವೈಯಕ್ತಿಕವಾಗಿ ನನ್ನ ಜೀವಿತದಲ್ಲಿ ಜನಿಸಿರಿ ಸ್ವಾಮಿ ಎಂಬುದಾಗಿ ಹೇಳಿ ನಮ್ಮನ್ನು ನಾವೇ ಸಮರ್ಪಿಸಿಕೊಡೋಣ. ಪರಿಶುದ್ಧನಾದ ದೇವರೇ, ಈ ದಿನದಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡಂತ ಪ್ರತಿಯೊಬ್ಬರ ಮೇಲೆ ನೀನು ಆತ್ಮವನ್ನು ಸುರಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ಪ್ರತಿಯೊಬ್ಬರ ಜೀವಿತದಲ್ಲಿ ನೀವು ಅದ್ಭುತಗಳನ್ನು ಮಾಡು ಸ್ವಾಮಿ. ಈ ಒಂದು ಕ್ರಿಸ್ಮಸ್ ಸೀಸನ್ನಲ್ಲಿ ಕರ್ತನೆ, ಹೌದು ಕರ್ತನೆ ಅಪ್ಪ ಸ್ತೋತ್ರ, ಕ್ರಿಸ್ತನನ್ನು ಹೌದು ಕರ್ತನೆ ಘನಪಡಿಸುವುದಕ್ಕೂ ಕ್ರಿಸ್ತನ ಸಮ್ಮುಖದಲ್ಲಿ ಬಂದು ಕರ್ತನೆ ಕ್ರಿಸ್ಮಸ್ ಅನ್ನು ಆರಾಧನೆ ಮಾಡುವುದು ಮಾತ್ರವಲ್ಲ, ತಮ್ಮ ಕುಟುಂಬಗಳಲ್ಲಿ ಕ್ರಿಸ್ತನು ನನ್ನಲ್ಲಿಯೂ ಸಹ ಹುಟ್ಟಬೇಕು ಎಂಬುದಾಗಿ ಹೇಳಿ ಹೌದು ಕರ್ತನೆ ಬಯಸುವಂತ ನಿಮ್ಮ ಮಕ್ಕಳ ಹೃದಯದೊಳಗಡೆ ಯೇಸುವಿನ ನಾಮದಲ್ಲಿ ನೀವು ಜನಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ನಿನ್ನ ಪ್ರಸನ್ನತೆಯಿಂದ ಒಬ್ಬೊಬ್ಬರನ್ನ ತುಂಬಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ರಾಜ್ಯ. ಒಬ್ಬೊಬ್ಬರ ಹೃದಯದೊಳಗಡೆ ನೀವು ಕಾರ್ಯ ಮಾಡು ಸ್ವಾಮಿ. ನಿನ್ನ ಪ್ರಸನ್ನತೆಯಿಂದ ಒಬ್ಬೊಬ್ಬರನ್ನ ತುಂಬಿಸು, ಆಶೀರ್ವದಿಸು, ನೀವು ಬಲಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ. ಒಂದು ದೈವಿಕವಾದ ಪ್ರಸನ್ನತೆ ಎಲ್ಲರ ಮೇಲೆ ಇಳಿದು ಬರಲಿ ಸ್ವಾಮಿ. ನೀವು ಅದ್ಭುತಗಳನ್ನು ಮಾಡು, ಆಶೀರ್ವದಿಸು, ನಡೆಸು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ನನ್ನ ಮನವೇ ನನ್ನ ಸವಿಂದೇಳೆ ಆತನ ಪವಿತ್ರ ನಾಮ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಹಲ್ಲೆಲೂಯಾ, ಲೇಲೂಯಾ, ಲೇಲೂಯಾ. ಮೇ ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ವಿಶ್ ಯು ಹ್ಯಾಪಿ ಕ್ರಿಸ್ಮಸ್.